ನಾನು ಒಬ್ರ ಜೊತೆ ಒಂದು ದಿನನ ಕಳಿಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಯಾರಾದರೆ ನಾನು ವೀಡಿಯೋದಲ್ಲಿ ತೋರಿಸ್ರಿ. ಬನ್ನಿ. ನಾನು ಬಿರ್ನೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ನಾನು ಹೋಗ್ಬೇಕಾಗಿರೋ ಜಾಗದ ಏರಿಯಾ ಬಸ್ನ ಹತ್ಕೊಂಡು ಹೊರಟೆ. ಯಾರ್ಯಾರಿಗೋ ಬಿಲ್ಡಿಂಗಿಗೆ ಹಂಗೆ ಎಂಟ್ರಿ ಆಗೋಕ್ಕಾಗಲ್ಲ. ಬಟ್ ಸ್ಟಿಲ್ ಐ ಆಮ್ ಲೆಫ್ಟ್ ವಿತ್ ನೋ ಚಾಯ್ಸ್. ಅವ್ರು ಇನ್ನೂ ಕಾಲ್ ಎತ್ತುತ್ತಾ ಇಲ್ಲ. ಟೈಮ್ ಬಂದು 7:15. ಈಗ ನಾನು ಬೇರೆಯವ್ರ ಮನೆ ಬಾಗಿಲು ತೊಟ್ಟು ಕೇಳೋಕ್ಕಾಗಲ್ಲ, ಎಲ್ಲ ಮುಗಿರ್ತಾರೆ, ಡಿಸ್ಟರ್ಬ್ ಆಗಿಬಿಡುತ್ತೆ. ತಟ್ಬಿಟ್ಟೆ ಕೇಳಿಬಿಡ್ತೀನಿ ಅತ್ತೆಗೆ. ಮೇಲ್ಗಡೆನಾ? ಹೇಗೆ ಬರಬೇಕು? ಜಾನುನ ಕರಿತೀರಾ? ನಾನು ಹೇಳಿದ್ದೆ ಬರ್ತೀನಿ ಅಂತ. ಮಲಗಿದಾರಾ? ಒಂದ್ಸಲ ಕೇಳ್ತೀರಾ ಅವ್ರನ್ನ? ಐಶು ಬಂದಿದ್ದಾಳೆ. ಜಾನು ಇದ್ದಾರಾ? ನೀವೇನಾ? ಸಾರಿ, ನಾನು ಬೇರೆ ಜಾನು ಅಂತ ಅಂದ್ಕೊಂಡು. ಟ್ರಾನ್ಸ್ಜೆಂಡರ್ ವುಮೆನ್ ಇದ್ದಾರಲ್ಲ ಅವ್ರ ಬಗ್ಗೆ ಕೇಳಿ. ಆ ಜಾನು ಅಲ್ಲ, ಸಾರಿ ಬೇರೆ ಜಾನು ಇದು. ಬಿಸಿ ಬರ್ತಿದೆಯಲ್ಲಪ್ಪ. ಏನೋ ಮಾಡೋಕ್ಕೋಗಿ ಏನೇನೋ ಮಾಡ್ಕೊತಾ ಇದ್ದೀನಿ. ಒಬ್ರು ಹೇಳಿದ್ರು ಅಡ್ರೆಸ್ ಇಲ್ಲಿಂದ ಇನ್ನೂ ಮುಂದೆ ಅಂತ. ಬಟ್ ನಾನು ಇಲ್ಲಿ ಲೈವ್ ಲೊಕೇಶನ್ ಇಲ್ಲೇ ತೋರಿಸ್ದು. ಪಾಪ ಅವ್ರು ಮಲ್ಕೊಂಡ್ಬಿಟ್ಟಿದ್ರು. ಈಗ ಕಾಲ್ ಮಾಡಿದೆ, ಬಸವಣ್ಣ ಟೆಂಪಲ್ ಹತ್ರ ಬನ್ನಿ ಅಂತ ಹೇಳಿದ್ರು. ಹೋಗ್ತಾ ಇದ್ದೀನಿ. ಅಂಕಲ್, ಬಸವಣ್ಣ ಟೆಂಪಲ್ ಇದೆ. ಓ, ಇದೇನಾ? ಥ್ಯಾಂಕ್ ಯು. ಅಯ್ಯೋ, ಏನಿದು ಬಿಸಿ ಬರ್ತಾ ಇದೆ. ಬಂದ್ವಿ ಫೈನಲಿ. ಈ ಕಡೆನೇನಾ ಮೇಲ್ಗಡೆ? ಫೈನಲಿ ಬಂದೆ. ಜಾನು ಮನೆ ಅಂತ ಕೇಳಿದ್ದಕ್ಕೆ ನಿಮಗೆ ಬೇರೆ ಮನೆ ತೋರಿಸಿದ್ದಾರೆ. ಅದೇ ನೀವು ಡಬಲ್ ಮೀನಿಂಗ್ ಜಾನು ಅಂತ ಹೇಳಿದ್ರೆ ಈ ಮನೆ ತೋರಿಸ್ತಾ ಇದ್ರಂತೆ. ಬನ್ನಿ ಹೋಗೋಣ. ಎಲ್ಲೂ ನಾನು ಡಬಲ್ ಮೀನಿಂಗ್ ಜಾನು ಅಂತ ಬಿಟ್ಟು ಕರೀತಾರೆ. ನೀವು ಜಾನು ಮನೆಯಲ್ಲಿ ಅಂತ ಹೇಳಿದಾಗ ಯಾರು ಹೇಳ್ತಾರೆ ಹೇಳಿ? ಬನ್ನಿ, ಬಡವ್ರ ಮನೆ. ಬಡವ್ರು ಶ್ರೀಮಂತರಲ್ಲ, ಯಾಕೆ ಆ ಥರ ಅಲ್ಲ? ಹಾಯ್ ಜಾನು. ಹಾಯ್ ಬನ್ನಿ ಕೂತ್ಕೊಳ್ಳಿ. ಇವಾಗ ಜಸ್ಟ್ ಎದ್ದೆ, ನಾನು ಬ್ರಷ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಎಸ್, ಖಂಡಿತ. ಬೆಳಗ್ಗೆ ಎದ್ರೆ ಹಿಂಗೆ ಇರ್ತೀನಿ. ಯಾಕೆ ನೀವು ಬ್ರಷ್ ಮಾಡೋ ಅಷ್ಟರಲ್ಲಿ ಎಲ್ಲಾನು ಒಂದ್ ಕಡೆಯಿಂದ ನೋಡ್ಕೊಂಡು ಬಂದ್ಬಿಡ್ತೀನಿ. ಇಲ್ಲಿದೆಯಲ್ಲ ಇದು ಬಂದ್ಬಿಟ್ಟು ನಾನು ಫ್ರೈಡ್ಗೋಸ್ಕರ ಮಾಡಿರೋದು. ಗೊತ್ತಾಯ್ತು, ನೀವೇ ಡಿಸೈನ್ ಮಾಡಿದ್ದು? ವಾವ್, ಸಗದಾಗಿದೆ. ಅದೊಂದು ಫೋಟೋ ನೋಡಿದೆ ನಾನು, ಪಿಂಕ್ ಕಲರ್ ಬಟ್ಟೆದಲ್ಲಿ ಹಾಕೊಂಡಿದ್ರಲ್ಲ. ರೀಲ್ಸ್ ಮಾಡೋದು ನೀವು ರೀಲ್ ನೋಡಿ. ಡಬಲ್ ಮೀನಿಂಗ್ ಜಾನು ರೀಲ್ಸ್ನ ಇಲ್ಲೇ ಮಾಡೋದು ತುಂಬಾ ಜಾಸ್ತಿ ಇಷ್ಟ. ಪೇಂಟಿಂಗ್ಸ್ ಎಲ್ಲ ಜಾಸ್ತಿ ಮಾಡೋದು ಅಂತ ನನ್ನ ಫ್ರೆಂಡು ನನ್ನ ಜೊತೆ ವಿಡಿಯೋಸ್ ಮಾಡ್ತಾರಲ್ವ. ಹಾಯ್, ಇಟ್ಸ್ ಪರವಾಗಿಲ್ವಾ? ಜಾನು ಅವ್ರ ಫ್ರೆಂಡು. ನೋಡಿದ್ದೀನಿ ಅವ್ರನ್ನ, ಅದಕ್ಕೆ ನನ್ಗೆ ಹೇಳಿದ್ದು. ಜಾನು ಇದ್ರ ಮೇಲೆ ಆರಾಮ್ಸಿ ಬೀಳ್ಬೇಡ ಅಷ್ಟೇ. ಇಲ್ಲಿ ಇವರು ಪಡೆದಿರುವಂತಹ ಏನ್ ಪ್ರೈಸ್ ಇದೆ ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾವ್ದಕ್ಕೆ ಬಂದಿದ್ದು? ಕಲಾ ಸಂಗಮ ಅಂತೇಳಿ, SS ಕಲಾ ಸಂಗಮ ರಾಜ್ಯ ಪ್ರಶಸ್ತಿ ಪಡೆದಿದ್ದಾಳೆ. ವಾವ್. ಇದು ಇದು ಮಾಡ್ಲಿಂಗ್ ಅಲ್ಲಿ ಪಡೆದಿರುವಂತದ್ದು ಅವಾರ್ಡ್ ಇದು. ಅವಳು ಇದು ರತ್ನ ಪ್ರಶಸ್ತಿ, ಸಾಧಕರಲ್ಲಿ ರತ್ನ ಪ್ರಶಸ್ತಿ ಪಡೆದಿರೋದು ಇದು. ಈ ಪ್ರೈಸ್ಗಳೆಲ್ಲ ಇದೆಲ್ಲ ಮಾಡ್ಲಿಂಗ್ ಶೋ, ಮೆಹಂದಿದು, ಫೇಸ್ ಪೇಂಟಿಂಗ್, ನೇಲ್ ಆರ್ಟ್, ಎಲ್ಲಾ ತರದ್ದು, ಯಕ್ಷಗಾನ, ಡೊಳ್ಳು ಕುಣಿತ, ಸುಮಾರು ಸಕಲ ಕಲಾ ವಲ್ಲಭ ಅಂತಾರಲ್ವಾ. ಸಕಲ ಕಲಾ ವಲ್ಲಭೆ ಇವಳು. ಆ ತರ ಗುರು, ಎಷ್ಟು ಗುರು ಪ್ರೈಸು? ಬೇಜಾನ್ ಇದಾವೆ. ಆ ಕಡೆ ನೀವು ಬ್ಯಾಕ್ ಸೈಡ್ ನೋಡಿಲ್ಲ. ಇಲ್ಲಿ ಮಿಕ್ಕಿದೆಲ್ಲ ಮನೆ ಚಿಕ್ಕದಾಗಿದೆ, ಎತ್ತಿ ಇಟ್ಬಿಟ್ಟಿದ್ದೀನಿ. ಇನ್ನೂ ತುಂಬಾ ಪ್ರೈಸ್ಗಳಿದಾವಂತೆ, ಅದೆಲ್ಲ ಎತ್ತಿಕ್ಕಿದ್ದಾರೆ ಜಾಗ ಇಲ್ಲ ಅಂತ ಹೇಳಿ.
ಅದ್ರಲ್ಲಿ ಒಂದು ಆರ್ಟಿಕಲ್ ನಾನ್ ಬರ್ತಿರೋದು ಒಂದು ಆರ್ಟಿಕಲ್ ಪುಸ್ತಕದಲ್ಲಿ ಇವರು ಆರ್ಟಿಕಲ್ ಕೂಡ ಬರೆದಿದ್ದಾರೆ. ಆ ಒಂದು ಪುಸ್ತಕದಲ್ಲಿ ಇವ್ರು ಬರೆದಿರುವಂತಹ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಮತ್ತೆ ಇದು ನೀವು ನೋಡಿರ್ಬೋದು, ಪ್ರಜಾವಾಣಿ ಎಲ್ಲರೂ ನೋಡಿರ್ತೀರ. ಸೊ ಫ್ರಂಟ್ ಪೇಜಲ್ಲಿ ಅವಂತಿಕಾ ಮತ್ತು ಜಾನು, ಇಲ್ಲಿ ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಪೇಜಲ್ಲಿ ಫುಲ್ಲು ಲೈನಲ್ಲಿ ಅವಳಿದ್ದಾರೆ. ಹಳೇ ಫೋಟೋಸ್ಗಳನ್ನ ತೋರಿಸ್ತಾ ಇದ್ದಾರೆ. ಇದು ನಾನು ಲೈಕ್ ಎಷ್ಟನೇ ಕ್ಲಾಸಲ್ಲೋ ಪೇಪರಲ್ಲಿ ಬಂದಿರೋದು. ಜಾನು, ಡಬಲ್ ಮೀನಿಂಗ್ ಜಾನು ಅವ್ರು ಹುಡುಗ ಆಗಿದ್ದಾಗಿಂದು ಫೋಟೋ ಇದು ನೋಡಿ. ಪೇಪರಲ್ಲಿ ಬಂದಿರೋದು ಅದು. ಇದು ಎಷ್ಟನೇ ವಯಸ್ಸಲ್ಲಿ? 10ನೇ ತರಗತಿಯಲ್ಲಿ 2016 ಇವ್ರು ನ್ಯೂಸ್ ಪೇಪರಲ್ಲಿ ಬಂದ್ಬಿಟ್ಟಿದ್ದಾರೆ. ಫೋಟೋಸ್ ತೋರಿಸಿ. ಇದು ಯಾವಾಗಿಂದು ಫೋಟೋ? ಮಾಡ್ಲಿಂಗ್ ಮಾಡೋವಾಗ. ಮಾಡ್ಲಿಂಗ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು ಅವಾಗ ಮಾಡ್ತಾ ಇದ್ದೆ, ಒಂದು 2 ವರ್ಷದಿಂದ ಅಂತೆಲ್ಲ ಅಂದರೆ ಅವಾಗ ಮಾಡ್ತಾ ಇದ್ದೆ. ಇದೆಲ್ಲ ನೀವೇ ಡಿಸೈನ್ ಮಾಡ್ಕೊಳ್ಳೋದಾ? ಇದೆಲ್ಲ ನಾನೇ ಡಿಸೈನ್ ಮಾಡಿರೋದು. ನಾನು ಅವಾಗ ಚಿಕ್ಕ ವಯಸ್ಸಲ್ಲಿ ಲೈಕ್ ಮಕ್ಕಳಿಗೆಲ್ಲ ಡ್ರಾಯಿಂಗು ಕ್ರಾಫ್ಟ್ ಅದೆಲ್ಲ ಟೀಚ್ ಮಾಡೋವಾಗ ಲೈಕ್ ಇದು ಫ್ಯಾನ್ಸಿ, ಇದು ಜಾನು. ಅವಾಗ ಇದು ಲೈಕ್ ಫ್ಯಾನ್ಸಿದು ಕಾಂಪಿಟೇಷನ್ ಅಲ್ಲಿ ನಾನೇ ಇದೆಲ್ಲನೂ ಕಾಸ್ಟ್ಯೂಮ್ ವಿತ್ ರೆಡಿ ಮಾಡಿರೋದು. ಇದು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಲೈಕ್ ರೆಡಿ ಮಾಡ್ತಿರೋದು ಮಕ್ಕಳಿಗೆ. ನೀವು ಮಿಸ್ ಮಾಡದೆ ಫೋಟೋ ತೆಗೆದು ಅದನ್ನು ಫೋಟೋ ತೆಗೆದು ಪ್ರಿಂಟ್ ಇದೆಲ್ಲ ನೆನಪುಗಳಲ್ವಾ, ನೆನಪುಗಳಿಗೆ ಇರಲೇಬೇಕಲ್ಲ ಅಂತ ಬಿಟ್ಟು ಮಾಡಿಸಿರೋದು. ಯಾವ ಊರಿನ? ನಮ್ಮೂರು ಸಿರ್ವಾರು. ಯಾವರು? ಸಿರ್ವಾರ್, ರಾಯಚೂರು ಪಕ್ಕ. ರಾಯಚೂರಿನ ಊರಿನ ಫೋಟೋ ಅದು. ಇನ್ನೂ ಇದು ಯಾರಿಗೂ ನಾನು ತೋರಿಸೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ತೋರಿಸ್ತಿರೋದಕ್ಕೆ ಎಲ್ಲಾನು ಶೇರ್ ಮಾಡ್ಕೊಳ್ತಿರೋದಕ್ಕೆ. ತುಂಬಾ ಬೇಜಾನ್ ಫೋಟೋಸ್ಗಳಿದ್ದಾವೆ. ಯಾರಿಗೂ ತೋರಿಸಲ್ಲ ಅಂತೇಳಿ ನನಗೆ ತೋರಿಸ್ತಾ ಇದ್ದಾರೆ ನೋಡಿ. ಕಷ್ಟಪಟ್ಬಿಟ್ಟು ಬಂದಿದ್ದೀರಾ? ಕಷ್ಟ ಅಲ್ಲ, ಇಷ್ಟಪಟ್ಟು ಬಂದಿದ್ದೀನಿ. ಇಲ್ಲಿರೋ ಅಬ್ದುಲ್ಲಾ ನೋಡಿ, ಇಲ್ಲಿರೋನ ನೋಡಿ, ಫುಲ್ ಕಂಪ್ಲೀಟ್ಲಿ ಚೇಂಜ್. ಫುಲ್ ಕಂಡಿಡಿಯಾಕಾದ್ರೆ ಆಗತ್ತಾ ಇವರಿಬ್ರು ಒಬ್ರೆ ಅಂತ ಹೇಳಿ? ಅಣ್ಣ ತಂಗಿ ತರ ಕಾಣ್ತಾರೆ. ನಡ್ಕೊಂಡು ಹೋಗ್ಬೋದಾ? ನಡೆಯೋದ್ರಲ್ಲಿ ಇಂಟ್ರೆಸ್ಟ್ ಇದೆನಾ? ಎಸ್, ಖಂಡಿತವಾಗ್ಲು. ಇವತ್ತೆಲ್ಲಾನು ಫುಲ್ ಇವತ್ತು ಇಡೀ ಡೇ ನಾನು ಏನೇನು ಮಾಡ್ತೀನಿ ಅಂತ ಹೇಳಿ ಫುಲ್ ಸುತ್ತಾಡ್ತೀನಿ. ಅಲ್ಲೇ ಈಗ ವಾಕಿಂಗ್ ಹೋಗ್ತಿದ್ದೀರಾ? ಈಗ ಜಾನು ಅವರು ವಾಕಿಂಗ್ ಹೋಗ್ತಿದ್ದಾರೆ. ಸೊ ನಾವು ಬನ್ನಿ ಅವ್ರ ಜೊತೆ ಹೋಗೋಣ. ನೈಟು ನನ್ನ ಮದುವೆ ಲೇಟ್ ಆಯಿತು ಅಂತ ಹೇಳಿದ್ರೆ ನಮ್ಗೋಸ್ಕರ ಹೋಗಿ ಸ್ಲಿಪ್ಪರ್ ಹಾಕಿಲ್ಲ. ಇಲ್ಲ, ನಾನು ಹಾಕಲ್ಲ ಬೆಳಗ್ಗೆ. ನಾನು ಹಾಕಲ್ಲ, ನಾನು ಅದೇ ಹೇಳಿದೆ ತಾನೆ, ಸ್ಲಿಪ್ಪರ್ ಹಾಕಲ್ಲ. ಇದು ತುಂಬ ವಿಶೇಷ. ಎಲ್ಲರೂ ನೀವು ನೋಡಿದ್ದೀರ ವಾಕಿಂಗ್ ಹೋಗೋವಾಗ, ಅವ್ರ ಬೆಳಿಗ್ಗೆ ಜಾಕಿಂಗ್ ಎದ್ದವ್ರು ಹೋಗೋವಾಗ ಫುಲ್ಲು ಬ್ಯಾಗ್ ಹಾಕಿ ಕಾಲಿಗೆಲ್ಲ ಶೂಸ್ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಹೋಗೋದು ನೋಡಿದ್ದೀರಾ. ಬಟ್ ಇವರು ಸ್ಲಿಪ್ಪರ್ ಏನು ಹಾಕ್ಮೇಲೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಾವು ತೋರಿಸ್ತೀನಿ ಇರೋ ನಿಮಿಷ. ಇವ್ರ ಜೊತೆ ನೋಡಿ, ಇವ್ರ ಜೊತೆ ಬರ್ತಿರೋರು ಕೂಡ ಸ್ಲಿಪ್ಪರ್ ಹಾಕಿಲ್ಲ. ಆ್ಯಂಡ್ ಇವ್ರು ಇವತ್ತು ಸ್ಲಿಪ್ಪರ್ ಹಾಕಿದ್ದಾರೆ. ವಿತೌಟ್ ಸ್ಲಿಪ್ಪರ್ ಬೆನಿಫಿಟ್ ಏನಪ್ಪ ಅಂದರೆ ಕಾಲಿಗೆ ಹಳ್ಳ, ಅಂದರೆ ನಮ್ಮ ಕಡೆ ಹೇಳ್ಬೇಕಂದ್ರೆ ಹಳ್ಳ ಚುಚ್ಚಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತೈತಿ. ಅದರ ಸಂಬಂಧ ಸ್ಲಿಪ್ಪರ್ ಹಾಕಲ್ಲ. ಅಲ್ಲ, ನೀವಿಬ್ಬರು ಬೆಳ್ಳಗದಿರಿ, ಮೊದಲ ನಾ ಕರ್ಗದೀನಿ, ಮಾರಿನೂ ತೊಕ್ಕೊಂದಿಲ್ಲ. ನೀವೇನೋ ಚಂದ ಕಾಣ್ತೀರಿ, ನಾ ಕರ್ಗಿದ್ದಾವ ಹೆಂಗೆ ಕಾಣಬೇಕು, ಕಾಣಿಸತ್ತೀನಿಲ್ಲ ಅನ್ನೋ ಡೌಟ್ ಹೊಂಟೈತೆ ನನಗೆ. ಬೆರಳು ಹೆಚ್ಚು ಈಗ ಎಲ್ಲ ಹೋಗಿ ಗೂಗಲ್ ಮಾಡಿ ಜಾನು ಅಂತಂದ್ರೆ ಜಾನು ಕಾಣಿಸಲ್ಲ. ಡಬಲ್ ಮೀನಿಂಗ್ ಜಾನು ಅಂತ ಗೂಗಲ್ ಮಾಡಿ, ಜಾನು ಅವ್ರು ಕಾಣಿಸ್ತಾರೆ. ಮಾಡ್ಬಿಟ್ಟು ಬಂದಿದ್ದೀಯಾ? ಲವರ್ ಇದ್ರೂ ಬೇರೆ ಹುಡುಗಿರ ಅಣ್ಣ ಅಂತ ಬಿಟ್ಟು ಕರೆದ್ರೆ ಯಾಕೆ ನಿಮ್ಮ ಬಗ್ಗೆ ಅನ್ನೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಏನೋ ಗೊತ್ತಿಲ್ಲ, ಹುಡುಗರಿಗೆ ಒಂಥರ ಮನಸ್ಸಿನಾಗ ಆಸೆ ಅನ್ನೋದು ಇದ್ದೇ ಇರ್ತೈತಿ. ಅದು ಆಸೆ ಅಲ್ಲ, ಅದು ಅತಿ ಆಸೆ. ಏನೋ ಒಂದು ಅತಿ ಆಸೆ ಗತಿ ಕೇಡು ಅಂತ. ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ, ಎಲ್ಲಿ ಹುಡುಗಿಯರು ಈ ಜೋಡಿ ಮೇಲೆ ಸೇರ್ತಾರಲ್ಲ ಅಲ್ಲಿ ಹುಡುಗರಿಗೆ ಮೂಲೆಗಿಟ್ಟು ಮಾತಾಡ್ತಾರ ಅನ್ನೋದು ಇದು ಸಾಕ್ಷಿ. ಹಂಗೆ ಹೇಳ್ಬಿಟ್ಟು ಮಾತಾಡ್ತೀವಿ. ಇದು ಬಂದ್ಬಿಟ್ಟು ನಮ್ಮ ಪಾರ್ಕು. ಪಾರ್ಕಲ್ಲಿ ಎಲ್ಲರೂ ವಾಕಿಂಗ್ ಮಾಡೋಕೆ ಬರ್ತಾರೆ. ಕೆಲವೊಂದು ನಾಟಿದ್ದೀರನ್ನ ನೋಡೋಕೆ ಬರ್ತೀನಿ ನಾನು. ಯಾಕೆ ಅಂತ ಒಟ್ಟು ಕೇಳಿ. ಯಾಕೆ ಹೇಳಿ. ಎಲ್ಲ ಓದ್ಬಿಟ್ಟು ಕುತ್ಕೊಂಡ್ಬಿಟ್ಟು ಮಾತಾಡ್ತಾರೆ. ಸೊ ಪಾರ್ಕಿಗೆ ಬಂದ್ರೆ ಊರಲ್ಲಿರೋ ವಿಷಯ ಎಲ್ಲ ಗಾಸಿಪ್ಗಳೆಲ್ಲ ಆರಾಮಾಗಿ ಕೇಳಕ್ಕೆ ಅಂತೇಳಿ ನೀವು ಕೇಳಕ್ಕೆ ಕ್ಯೂರಿಯಸ್ ಆಗಿ ಬರ್ತೀರಾ? ಇಲ್ಲ, ನನಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಈಸಿ ಆಗಿಬಿಡುತ್ತೆ. ವಾವ್, ಸ್ಕ್ರಿಪ್ಟ್ ಬರೀತೀರಾ? ಹಾಂ, ನಂದು ಮತ್ತೆ ಅವಂತಿಕದು ಲೈಕ್ ಸ್ಕ್ರಿಪ್ಟ್ ಬರಿಬೇಕಲ್ವಾ, ಓಕೆ. ಅದೆಲ್ಲನೂ ಈಸಿ ಆಗುತ್ತೆ. ಕೆಲವೊಬ್ಬರು ಮಾತಾಡೋದನ್ನ ಇರುತ್ತೆ ಅಲ್ವಾ, ಅದನ್ನು ಲೈಕ್
ಕೆಲವೊಂದು ಬರ್ಕೊತಾ ಇರ್ತೀನಿ. ಸೊ ಗೈಸ್ ಇವ್ರು ಸುಮ್ಮನೆ ವಾಕಿಂಗ್ ಬರಲ್ಲ, ಸುಮ್ಮನೆ ವಾಕ್ ಅಂತ ಹೆಸರು ಹೇಳೋದಷ್ಟೇ. ಇವ್ರು ಪ್ರತಿದಿನ ಎಲ್ಲರೂ ಹೊರಗಡೆ ಹೋದ್ರು ಇವ್ರು ಕಂಟೆಂಟ್ ನೋಡ್ತಿರ್ತಾರೆ, ಸ್ಕ್ರಿಪ್ಟ್ ಬರೀ ಅದರಲ್ಲಿ ಏನು ಸ್ಕ್ರಿಪ್ಟ್ ತೆಗಿಬೋದು, ಇದ್ರಲ್ಲಿ ಏನು ತೆಗಿಬೋದು, ಏನು ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇರ್ತಾರೆ. ಸೊ ಇವ್ರು ಏನಾದ್ರು ಅಕ್ಕಪಕ್ಕ ನಿಮಗೆ ಕಾಣಿಸಿದ್ರೆ ಇವ್ರು ನಿಮ್ಮನ್ನ ನೋಡ್ತಿದ್ದಾರೆ ಸುಮ್ಮನೆ ಅಂತ ಅನ್ಕೊಂಬೇಡಿ, ನಿಮ್ಮಲ್ಲಿ ಕಂಟೆಂಟ್ ಹುಡುಕ್ತಿರ್ತಾರೆ ಅವರು. ಇಲ್ಲ ಏನಾದರೂ ಒಂದು ಯುನಿಕ್ ಆಗಿ ಮಾಡ್ಬೇಕಲ್ವಾ ಅಂತ ಬಿಟ್ಟು. ಹೌದು, ಕಂಟೆಂಟ್ ಚಿಕ್ಕದ್ರಿಂದ ಕಂಟೆಂಟ್ ಕಳಿಸ್ತಾರೆ, ಚಿಕ್ಕದೇ ಲೈಕ್ ಅದನ್ನ ಇದು ಮಾಡಿಬಿಟ್ಟು ಇಲ್ಲಿ ಲೈಕ್ ಇನ್ನೊಂದೇನು ಗೊತ್ತಾ, ಅವ್ರು ಏನು ಮಾತಾಡ್ತಾನೆ ಆ ಸ್ಟೈಲ್ನ ಲೈಕ್ ನಮ್ಮ ಅವಂತಿಕ ಮೇಲೆ ಅಪ್ಲೈ ಮಾಡ್ತೀನಿ. ಹಾಂ, ಅವ್ರ ಆ್ಯಕ್ಟಿವಿಟೀಸ್ ಅವ್ರು ಹೆಂಗೆ ಮಾತಾಡ್ತಾರೆ ಅದು ಮೂಮೆಂಟಲ್ಲಿ ಅದನ್ನ ಫೀಲ್ ಕೊಡಿಸ್ತೀನಿ. ಏನು ಗೊತ್ತಾ, ಇವಾಗ ಸಿಚುವೇಶನ್ ಏನು ನಡೀತಾ ಇದೆ ಅದನ್ನ ತಗೊಂಡ್ರೆ ಮಾತ್ರ ಕ್ಯಾಪ್ಚರ್ ಆಗುತ್ತೆ. ಹೌದೌದು, ಇಲ್ಲ ಅಂತ ಇಲ್ಲ ಅಂದ್ರೆ ನಾವು ಕ್ಯಾಪ್ಚರ್ ಆಗಲ್ಲ, ನಮಗೆ ಸಂಬಂಧನೇ ಇಲ್ಲ, ತಗೊಳಕ್ಕಾಗಲ್ಲ. ಹಾಂ, ಪ್ರೆಸೆಂಟ್ ಇವಾಗ ಏನು ನಡೀತಾ ಇದೆ ರೀಲ್ಸ್ ಅಲ್ಲಿ ಆಗಲಿ ಇನ್ನೊಂದ್ರಲ್ಲಾಗಲಿ ಏನು ನಡೀತಾ ಇದೆ ತಾನೆ, ಅದನ್ನ ಹೇಳಿದ್ರೆ ಮಾತ್ರ ಕ್ಯಾಪ್ಚರು, ಇಲ್ಲ ಅಂದ್ರೆ ನೋ ಕ್ಯಾಪ್ಚರು. ಶಾಲೆ ಕ್ಲಾಸ್ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ತುಂಬ ದೊಡ್ಡವರಾಗ್ಬಿಟ್ರು. 1ನೇ ಕ್ಲಾಸ್. ನೀವು ಯಾವ ವಯಸ್ಸಿಂದ ಇನ್ಸ್ಟಾಗ್ರಾಮ್, ಎಷ್ಟು ವರ್ಷದಿಂದ ಇನ್ಸ್ಟಾಗ್ರಾಮ್ ಬಳಸ್ತಾ ಇದ್ದೀರಾ? ನಾನು ಫಸ್ಟು ಟೆಂತ್ಗಿಂತ ಮೇಲೆ ನಾನು ಡಿಫ್ರೆಂಟಾಗಿ ಬಳಸ್ತಾ ಇರೋದು. ಟಿಕ್ಟಾಕ್ ಹೋದ್ಮೇಲೆ ಇನ್ಸ್ಟಾಗ್ರಾಮ್ ಬಂದಿರೋದು. ಓ ಗೊತ್ತಾಯ್ತು. ಹಂಗಂದ್ರೆ ಡಿಗ್ರಿಯಲ್ಲಿ ಅರೌಂಡ್ ಒಂದು 2017-18 ಬಳಸ್ತಾ ಇದ್ದೀರಾ? ಡಿಗ್ರಿಯಲ್ಲಿ ಇದ್ದೆ ಅವಾಗ ಬಳಸ್ತಾ ಇದ್ದೀನಿ. ಸೊ ನೀವು ಇನ್ಸ್ಟಾಗ್ರಾಮ್ ಬಳಸ್ತಿದ್ದೀರಲ್ಲ, ಯಾವಾಗ ನಿಮಗೆ ಪೀಕ್ ಆಗಿ ಗ್ರೋ ಆಗಿ ಸ್ಟಾರ್ಟ್ ಆಯಿತು, ಜಾಸ್ತಿ ಫಾಲೋವರ್ಸ್ ಸಡನ್ನಾಗಿ ಬರೋದು ಆ್ಯಂಡ್ ಜಾಸ್ತಿ ನಿಮಗೆ ರೀಚ್ ಆಗೋದು ಯಾವಾಗಿಂದ ಸ್ಟಾರ್ಟ್ ಆಯಿತು, ಎಷ್ಟು ವರ್ಷದಿಂದ? ಡಬಲ್ ಮೀನಿಂಗ್ ಸ್ಟಾರ್ಟ್ ಮಾಡೋದು ಇನ್ನು 1.5 ವರ್ಷ ಆಯ್ತು ಅಷ್ಟೇ. ಹಾಂ, ನೋಡಿದ್ರಲ್ಲ ನೀವು, ಎಷ್ಟು ಅರೌಂಡ್ ಒಂದು 8-9 ಇಯರ್ಸಿಂದ ಇವರು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ದಾರೆ. ಒಂದು 6 ಅನ್ಕೊಳ್ಳೋಣ, 6-7 ಇಯರ್ಸಿಂದ. ಆವಾಗ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿನೂ ಅಷ್ಟು ರೀಚ್ ಆಗಲಿಲ್ಲ. ಇವ್ರ ಕಲೆಗಳನ್ನ ಅಥವಾ ಅದು ಇದನ್ನು ಇವ್ರೇನು ಕೆಲಸ ಮಾಡ್ತಾರೋ ಅದನ್ನೆಲ್ಲ ಹಾಕಿದ್ರು ರೀಚ್ ಆಗಲಿಲ್ಲ. ಬಟ್ ಇವ್ರು ಡಬಲ್ ಮೀನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ರೀಚ್ ಆಯಿತು. ಸೊ ನೀವು ನೋಡಿದ್ದೀರಾ ಎಲ್ಲ ಸಮಾಜ ಹೆಂಗಿದೆ ಅಂತ. ಸಮಾಜಕ್ಕೆ ಬೇಕಾಗಿರೋದೇನೆ ಅದೇ. ಹೌದು, ಖಂಡಿತ ಅದು ಜೀವನದ ಒಂದು ಭಾಗ ಆಗಿರಬೇಕು. ಇದು ಜೀವನನೇ ಮುಂಚೆ ಏನು ಗೊತ್ತಾ, ಜೀವನದಲ್ಲಿ ಸುಖ ದುಃಖ ಕಾಮ ಅದು ಇದೆಲ್ಲ ಒಂದು ಭಾಗ ಆಗ್ತಿತ್ತು. ಬಟ್ ಇವಾಗ ಹಂಗಲ್ಲ. ಈ ಏನು ಇದಿರುತ್ತೆ ಅಲ್ಲ, ಕೆಲವೊಂದು ಕೆಟ್ಟದ್ದು ಅಥವಾ ಏನಾದರೂ ಡಬಲ್ ಮೀನಿಂಗ್ ಏನಾದರೂ ಅದರ ಥಿಂಗ್ಸ್ಗಳಿರುತ್ತಲ್ಲ, ಅದೇ ಜೀವನ ಆಗ್ಬಿಟ್ಟಿದೆ ಎಷ್ಟು ಜನರಿಗೆ. ಸೊ ನೀವು ಕಲೆಗಳನ್ನ ಗೌರವಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರನ್ನೇ ನಾನು ಅವಂತಿಕನ ಕಲಿತಿರೋದು. ನಿಮ್ಗೆ ಗೊತ್ತೇ ಇದೆ ನಾನು ರಂಗಭೂಮಿ ಆರ್ಟಿಸ್ಟ್ ಅಂತ. ರಂಗಭೂಮಿದಲ್ಲಿ ನನಗೆ ಎಲ್ಲಿ ರಂಗಭೂಮಿ ಆಗಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗಲಿ ನಾನು ನೋಡೋಕ್ಕೆ ಚೆನ್ನಾಗಿದ್ದೀರಾ ನೀವು? ಕ್ಯಾಮ್ರಾ ಲುಕ್ ಬೇಕಲ್ವಾ, ಅವ್ರಿಗೆ ಆಗಿರೋದು ಹಿಂಗೆ ಇರಬೇಕು. ಕ್ಯಾಮ್ರಾ ಫೇಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಫೇಸು ಇನ್ನೊಂದು ಏನು ಗೊತ್ತಾ, ಅವ್ರ ಇಮ್ಯಾಜಿನೇಷನ್ ಇರುತ್ತೆ. ಇವಾಗ ಒಂದು ಕ್ಯಾರೆಕ್ಟರ್ಗೆ ಹಿಂಗೆ ಅಂತಾನೆ ಇರುತ್ತೆ. ಹೌದೌದು. ನಾನು ಒಂದು ಗಂಡಿಲಿಂದ ಹೆಣ್ಣಾಗಿ ಪರಿವರ್ತನೆ ಆದಳು. ನಾನು ಲೈಕ್ ಆ್ಯಕ್ಟಿಂಗು ಅದೇನಾದ್ರು ಅಂತ ಹೇಳ್ದ ಅಂದರೆ ಟ್ರಾನ್ಸ್ ರೋಲೇ ಕೊಡ್ತಾರೆ. ಹೌದು, ಖಂಡಿತ. ಹೌದಲ್ವಾ? ಆ ರೋಲ್ ಮಾಡಕ್ಕೆ ನಾನೇ ಬೇಕಾ? ನನಗೆ ಇಷ್ಟ ಆಗಲ್ಲ. ಬೇರೆ ರೋಲ್ ಕೊಟ್ಟರು ನಾನು ಮಾಡ್ತೀನಿ. ರಂಗಭೂಮಿದಲ್ಲಿ ಆದ್ರೂ ಓಕೆ, ಫಿಲಮ್ ಇಂಡಸ್ಟ್ರಿಯಲ್ಲಿ ಆದರೂ ಓಕೆ. ಬಟ್ ಅದು ಯಾವುದೂ ಕೈ ಹಿಡ್ದಿಲ್ಲ. ಅದಕ್ಕೇ ನಾನು ಮೆಂಟಲ್ ಕಾಲೇಜ್ ಕಲ್ತಿರೋದು. ರಂಗಭೂಮಿಲಿ ಕೆಲವು ವರ್ಷಗಳು ಅಥವಾ ಕೆಲವು ತಿಂಗಳುಗಳು ಏನು ಕೆಲಸ ಮಾಡಿದಿರೋ ಅಲ್ಲಿ ನಿಮಗೆ ಬೇರೆ ಪಾತ್ರಗಳು ಸಿಗಲಿಲ್ಲ ಟ್ರಾನ್ಸ್ಜೆಂಡರ್ ಬಿಟ್ಟರೆ? ಇಲ್ಲ, ಸಿಗಲಿಲ್ಲ. ಒಂದೂ ಸಿಗಲಿಲ್ಲ. ಒಂದು ಕ್ಯಾರೆಕ್ಟರು ನನಗೆ ಸಿಗಲಿಲ್ಲ. ತುಂಬ ಬೇಜಾರು ನನಗೆ ಅದು. ಸೊ ನಿಮಗೆ ಜೀವನದಲ್ಲಿ ಅದೊಂದು ಕೊರಗಿದೆ. ನಿಮ್ಗೆ ಅಟ್ಲೀಸ್ಟ್ ಬೇರೆ ಕ್ಯಾರೆಕ್ಟರ್ ಒಂದು ಅವಕಾಶ ಕೊಡಬೇಕಾಗಿತ್ತು, ನೋಡಬೇಕಿತ್ತು, ನನ್ನ ಆ ಥರ ಫೀಲ್ ಮಾಡಬೇಕಾಗಿತ್ತು. ಓಕೆ, ಅರ್ಥ ಆಗ್ತಿದೆ. ಹೌದು, ಖಂಡಿತ. ಇವಾಗ ಇನ್ನೂ ತುಂಬ ಸಮಯ ಇದೆ, ತುಂಬ ಅವಕಾಶಗಳು ಸಿಗುತ್ತೆ. ಅದಾದಮೇಲೆ ನೀವುಗಳು ಈಗ ಏನು ಮಾಡ್ತಿದ್ದೀರಾ ಅದರಿಂದ ತುಂಬ ಹೆಚ್ಚಿಗೆ ಅವಕಾಶ ಸಿಗುತ್ತೆ. ಈಗ ನೀವು ಅವಂತಿಕನ ಹಿಡ್ಕೊಂಡು ಅವಂತಿಕನ ಅಜ್ಜಿ ಮಾಡ್ತೀರಾ, ಹುಡುಗಿ ಮಾಡ್ತೀರಾ. ಸೊ ನೀವೇನು ನೋಡ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಅವಂತಿಕದಲ್ಲಿ ನೋಡ್ತಿದ್ದೀರಾ, ಎಲ್ಲ ಅವಳಲ್ಲಿ ನೋಡ್ತಿದ್ದೀರಾ. ಸೊ ಮುಂದೆ ಒಂದಿನ ಅವಕಾಶ ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ, ಇಚ್ಛಿಸ್ತೀನಿ. ಇವಾಗ ಟ್ರಾನ್ಸ್ಜೆಂಡರ್ಸ್ ಅಂತ ಇಲ್ಲ ಅಂದರೆ ಒಂಥರ ಭಯ, ಮಾತಾಡಬೇಕು ಇಲ್ಲ, ನಿಮಗೇನೆ ಭಯ ಅನ್ಸುತ್ತೆ ಫಸ್ಟ್ ಟೈಮ್ ಏನಾದರೂ ನಾನು ಮಾತಾಡಿದಾಗ. ನಾನು ಗೈಸ್ ನಾನು ಫಸ್ಟ್ ಟೈಮ್ ಜಾನುನ ನೋಡಿದ್ದು ಅರೌಂಡ್ 2022 ಒಂದು ಆಡಿಷನ್ ಆದಮೇಲೆ ನಾನು ಏನು ರಂಗಚಿರಂತನ ಅಂತ ಒಂದು ಕ್ಲಾಸಿಗೆ, ಥಿಯೇಟರ್ ಕ್ಲಾಸಿಗೆ ಸೇರಿಕೊಂಡೆ. ಆಡಿಷನ್ ಆದಮೇಲೆ ಫಸ್ಟ್ ಡೇ ಕೂತಾಗ ನಾನು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ. ಅಲ್ಲಿ ಯಾರು ಗೊತ್ತಿರಲಿಲ್ಲ, ಸುಮ್ಮನೆ ಒಬ್ಬಳೇ ಕೂತಿದ್ದೆ. ಯಾರು ಮಾತಾಡ್ಸಿಲ್ಲ, ಮಾತಾಡ್ಸಿದ್ದು ಒಬ್ಬರೇ, ಅದು ಜಾನು ಮಾತ್ರ ಬಂದು ಮಾತಾಡ್ಸಿದ್ದು. ಯಾರು ಮಾತಾಡ್ಸಿಲ್ಲ. ಹಾಯ್ ಅಂತ
ಹೇಳಿದ್ರು. ಸೊ ಸತತವಾಗಿ ಈಗ 2025 2-3 ವರ್ಷಗಳ ಒಡನಾಟ ನನ್ನ ಮತ್ತು ಜಾನು ಮಧ್ಯೆ ಆಗಿ ಚೆನ್ನಾಗಿ ಗೊತ್ತು ಜಾನು. ನಿಮಗೆ ತುಂಬ ಜನ ಇಂಟರ್ವ್ಯೂ ಮಾಡ್ತಾರೆ, ತುಂಬ ಜನ ಮಾತಾಡ್ತಾರೆ, ಎಲ್ಲರೂ ಕೇಳೋದು ಯೂಶ್ವಲಾಗಿ ನಾನು ಎಲ್ಲ ಇಂಟರ್ವ್ಯೂಗಳು ಬರೋಕ್ಕೆ ಮುಂಚೆ ಎಲ್ಲನೂ ನೋಡಿದ್ದೀನಿ. ಆಲ್ಮೋಸ್ಟು ತುಂಬ 80% ಆಫ್ ದ ಇಂಟರ್ವ್ಯೂಸು ಆಮೇಲೆ ಆರ್ಟಿಕಲ್ಸ್ ಎಲ್ಲ ನೋಡಿದ್ದೀನಿ. ಎಲ್ಲ ಕೇಳೋದು ಆ್ಯಂಡ್ ಎಲ್ಲ ಕೇಳೋದು ಅನ್ನೋಕ್ಕಿಂತ ನಿಮ್ಮ ಕೈಲಿ ಅವ್ರು ಯಾವ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಹೇಗೆ ಟ್ರಾನ್ಸ್ಜೆಂಡರ್ ಆಗಿ ಕನ್ವರ್ಟ್ ಆದರು, ಅದಾದಮೇಲೆ ಅವರು ಚಿಕ್ಕ ವಯಸ್ಸಿಂದ ಹುಡುಗ ಆಗಿದ್ದಾಗ ಹೆಂಗೆ ಫೀಲ್ ಇತ್ತು, ಹುಡುಗಿ ಆದಮೇಲೆ ಹೆಂಗೆ ಫೀಲ್ ಆಯಿತು, ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಅವರು ಜನಗಳಿಗೆ ಕ್ಯೂರಿಯಸ್ ಆಗಿರೋದು ಅವ್ರು ಕೆಲವು ವಿಷಯಗಳಲ್ಲಿ. ಯಾಕೆ ಅಂದರೆ ಅವ್ರು ಹೆಂಗೆ ಟ್ರಾನ್ಸ್ಜೆಂಡರ್ ಕನ್ವರ್ಟ್ ಆದರೂ ಟ್ರಾನ್ಸ್ಜೆಂಡರ್ ಫೀಲ್ ಹೆಂಗೆ ಕೊಡುತ್ತೆ, ಅದು ಹೆಂಗೆ ಆಪ್ರೇಷನ್ ಮಾಡಿಸ್ಕೊಂಡ್ರಿ. ನನಗೆ ತುಂಬ ಬೇಜಾರಾಗಿದೆ ಯಾವ ವಿಷಯ ಅಂತಂದರೆ ಪ್ರತಿಯೊಂದು ಇಂಟರ್ವ್ಯೂವಲ್ಲೂ ಅವರು ಪಾಯಿಂಟ್ ಮಾಡಿ ಕೇಳೋದಂದರೆ ಹೆಂಗೆ ಆಪ್ರೇಷನ್ ಮಾಡಿಸ್ಕೊಂಡ್ರಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಗಮನಿಸ್ತಿದ್ದೆ, ವಿಡಿಯೋ ಗಮನಿಸುವಾಗ ನನಗೆ ಅನಿಸಿದ್ದು ಹೆಂಗೆ ಅಂತ ಅಂದರೆ ಆ್ಯಸ್ ಎ ಟ್ರಾನ್ಸ್ಜೆಂಡರ್ ಆ ಒಂದು ಥಿಂಗ್ಸ್ಗಳನ್ನ ಬಿಟ್ಟು ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಅದು ಗೂಗಲ್ ಮಾಡಿದ್ರು ನಿಮ್ಗೆ ಸಿಗುತ್ತೆ. ಬಟ್ ನಿಮ್ಮ ಜೀವನ ಹೆಂಗಿದೆ, ಹೇಗೆ ನಡೀತಿದೆ, ಹೇಗೆ ಫೀಲ್ ಆಗ್ತಿದೆ ಅನ್ನೋದನ್ನು ಯಾರೂ ಕೇಳಲ್ಲ. ಸೊ ನಿಮ್ಗೆ ಯಾವ ವಿಷಯಗಳನ್ನ ನೀವು ಹೇಳ್ಕೊಳ್ಬೇಕು, ಜನಗಳಿಗೆ ಅರ್ಥ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಯಾಕಂದರೆ ಟ್ರಾನ್ಸ್ಜೆಂಡರ್ ಅಂತಂದರೆ ತುಂಬ ಜನ ಇರ್ತಾರೆ. ಈಗ 100% ಟ್ರಾನ್ಸ್ಜೆಂಡರ್ ವುಮೆನ್ಗಳಲ್ಲಿ 100% ಜನನೂ ಕೂಡ ಕಲೆನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಅಟ್ಲೀಸ್ಟ್ ಒಂದು 20-30% ಕಲೆಗಳನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸೊ ಅವರು ಎಲ್ಲರದ್ದು ಜೀವನ ಒಬ್ಬರಲ್ಲಿ ನಿಮ್ಮಲ್ಲಿ ನೋಡ್ಬೋದು, ಅಂದರೆ ನಿಮ್ಗೆ ಗೊತ್ತಾಗ್ಬೋದು ಹೆಂಗೆ ಫೀಲ್ ಆಗುತ್ತೆ ಏನೋ ಅಂತ. ಸೊ ಅದ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಇಲ್ಲ, ನಿಜವಾಗ್ಲೂ ನನಗೆ ಬಂದವರೆಲ್ಲ ನೀವು ಹೆಂಗೆ ಆಪ್ರೇಷನ್ ಆದ್ರಿ ಕರೆಕ್ಟ್ ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡ್ದ ಅಂತೆಲ್ಲ ಅಂದರೆ ಲೈಕ್ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗುತ್ತೆ. ನನ್ನ ಲೈಫ್ ಹೆಂಗೆ ನಡೀತಾ ಇದೆ, ಜೀವನ ನಾವು ಹೆಂಗೆ ನಡೆಸ್ತಾ ಇದ್ದೀವಿ ಅಂತಾನೆ ಯಾರೂ ಇದುವರೆಗೂ ನಾನು ಕೇಳೇ ಇಲ್ಲ. ಎಲ್ಲರೂ ತುಂಬ ಜಾಸ್ತಿ ಏನು ತಿಳ್ಕೊಂಡಿದ್ದಾರೆ ಅಂತೆಲ್ಲ ಅಂದರೆ ಇವ್ರು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ತಾರೆ, ಇಷ್ಟು ಜನ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡಿದ್ದಾರೆ, ಓಕೆ ಇವ್ರದ್ದೇನೋ ದೊಡ್ಡದಾಗಿ ಏನೋ ಒಂದು ಮಾಡ್ಕೊಂಡಿದ್ದಾರೆ, ದೊಡ್ಡ ಮನೆ ಇದೆ, ತುಂಬ ಆರಾಮಾಗಿದ್ದಾರೆ ಅಂತೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ನನ್ನ ಪರಿಸ್ಥಿತಿ ಹಿಂಗಿದೆ ಅಂತೆಲ್ಲ ಅಂದರೆ ಒಂದೊಂದು ಟೈಮಲ್ಲಿ ಊಟಕ್ಕೂ ಇರಲ್ಲ. ಅಷ್ಟು ಅಂತೆಲ್ಲ ಅಂದರೆ ಅಷ್ಟು ಕಷ್ಟ ಆಗುತ್ತೆ. ಯಾಕಂತೆಲ್ಲ ಅಂದರೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಎಲ್ಲೋದ್ರೂ ನಮ್ಮನ್ನು ಹಿಂದೆ ತಳ್ತಾ ಇದ್ದಾರೆ. ಹೇಳ್ತಾರೆ ನಾವು ಇದ್ದೀವಿ ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಿಟ್ಟು ಹೇಳ್ತಾರೆ. ಜಸ್ಟ್ ಮಾತಲ್ಲಿ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸ್ಬೇಕಲ್ವಾ. ಅದು ಸಪೋರ್ಟ್ ಸಿಗ್ತಲ್ಲ, ಯಾರ್ದೂ ಸಪೋರ್ಟ್ ಸಿಗ್ತಲ್ಲ. ಯಾಕಂತೆಲ್ಲ ಅಂದರೆ ತುಂಬ ಕಷ್ಟಪಡ್ತಾ ಇದ್ವಿ. ಇವ್ರು ಇನ್ನೊಂದು ವಿಷಯ ಏನು ಹೇಳಬೇಕಂತ ಅಂದರೆ ಇವರು ಆಲ್ಮೋಸ್ಟ್ ಇವರು ಡಿಗ್ರಿ ಓದೋವಾಗ ನಾವು ಇವರೆಲ್ಲ ಒಂದೇ ಕಾಲೇಜ್ ಆಗಿರೋದ್ರಿಂದ ಇವ್ರಿಗೆ ಹುಡುಗಿಯಿಂದ ಹುಡುಗಿಯಾಗಿ ಕನ್ವರ್ಟ್ ಆಗಿರೋದ್ರಿಂದ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗ್ತಿರಲ್ಲ. ಯಾಕಂದರೆ ಇವ್ರು ಆಲ್ರೆಡಿ ಡಿಗ್ರಿಗೆ ಒಂದ್ಸಲ ಹುಡುಗ ಆಗಿ ಸೇರಿದ್ರು, ಅದಾದಮೇಲೆ ಅದನ್ನು ಬಿಟ್ಬಿಟ್ಟು ಮತ್ತೆ ಹುಡುಗಿಯಾಗಿ ಕನ್ವರ್ಟ್ ಆಗಿ ಬೇರೆ ಕೋರ್ಸ್ನ ತೊಗೊಂಡು ಜಾಯ್ನ್ ಆದರು. ಬಟ್ ಅವ್ರಿಗೆ ಅಡ್ಮಿಷನ್ ಅಪ್ರೂವ್ ಆಗ್ತಿರ್ಲಿಲ್ಲ, ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಲಾಸ್ಟ್ ಟಿಲ್ 8 ಗಂಟೆ ನಾನು ಸಿಕ್ಕಿಲ್ಲ, ಈಗಲೂ ಸಿಕ್ಕಿಲ್ಲ ಅವ್ರಿಗೆ ಅವಕಾಶ. ಇವ್ರಿಗೆ ಚೇಂಜ್ ಆಗಿಲ್ವಲ್ಲ. ಹೌದು, ಅಂದರೆ ಇವರು ಒಂದ್ಸತಿ ಹೇಳಿದರು, ನಾನು ಯೂನಿವರ್ಸಿಟಿಗೆ ಡಾಕ್ಯುಮೆಂಟ್ ಚೇಂಜಿಗೆ ಹೋಗಿದ್ದೆ, ಅವಾಗ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನು ಇವ್ರು ಹೇಳಿದ್ರು. ಅದನ್ನು ನಾನು ಕೇಳಿಸ್ಕೊಂಡು ತುಂಬ ಆ ಟೈಮಲ್ಲಿ ತುಂಬ ಬೇಜಾರಾಗೋಯಿತು. ಅಧಿಕಾರಿಗಳು ಅಧಿಕಾರದಲ್ಲಿ ಇರ್ತಾರೆ, ದೇಹ ಬೆಳೆದಿರುತ್ತೆ, ಬುದ್ಧಿ ಮಾತ್ರ ಬೆಳೆದಿರಲ್ಲ, ಬುದ್ಧಿ ಮನಸ್ಸು ಏನೂ ಬೆಳೆದಿರಲ್ಲ, ಅದನ್ನು ತುಂಬ ಚೀಪಲ್ಲೇ ಇರುತ್ತೆ. ಸೊ ಆ ಅಧಿಕಾರಿಗಳೆಲ್ಲ ಈ ವಿಡಿಯೋನ ನೋಡ್ತಿದ್ರೆ ಕೇಳಿಸ್ಕೊಳ್ಳಿ, ಗಮನ ಕೊಟ್ಕೊಳ್ಳಿ. ಸೊ ಅದು ಆ ಒಡನಾಟ ಹೇಗಿತ್ತು ನಿಮಗೆ, ಅಂದರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಹೇಗೆ ಅವ್ರು ಟ್ರೀಟ್ ಮಾಡಿದ್ರು ನೋಡಿ, ಕೆಲವೊಂದು ವಿಷಯಗಳನ್ನ ಹೇಳಿ, ಅದು ಹೇಗಿತ್ತು? ಅಯ್ಯೋ, ಹಳೇದೆಲ್ಲ ಮತ್ತೆ ನೆನ್ಸ್ಕೊಂಡಂಗೆ ಆಗುತ್ತೆ. ಲೈಕ್ ಯಾರು ಕರೆಕ್ಟಾಗಿ ನನ್ನನ್ನು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ. ಯಾಕಂತಿಲ್ಲ ಅಂದ್ರೆ ಅವ್ರು ಹೇಳೋದು ಒಂದೇನೆ, ಇದು ನನ್ನ ಫಸ್ಟ್ ಕೇಸು, ಓಕೆನಾ, ನಮ್ಗೇನು ಗೊತ್ತಾಗ್ತಾ ಇಲ್ಲ. ಯೂನಿವರ್ಸಿಟಿಯಲ್ಲಿ ಇವ್ರದ್ದು ಅಡ್ಮಿಷನ್ ಅಪ್ರೂವ್ ಆಗ್ತಿರಲ್ಲ, ಹುಡುಗಿಯಿಂದ ಹುಡುಗಿಯಾಗಿ ಕನ್ವರ್ಟ್ ಆಗಿರೋದ್ರಿಂದ ಡಾಕ್ಯುಮೆಂಟ್ಸ್ ಯಾವುದೂ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಇವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶನೇ ಸಿಗ್ತಿರಲಿಲ್ಲ. ಆ ಟೈಮಲ್ಲಿ ತುಂಬ ಕಷ್ಟಪಟ್ಟು ಓಡಾಡಿದ್ರು, ಆಮೇಲೆ ತುಂಬ ಅವಮಾನಗಳನ್ನ ನೋಡಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಟೈಮಲ್ಲಿ ಅದ್ರ ಬಗ್ಗೆ ಹೇಳ್ತೀರಾ? ಅಂದರೆ ಇಫ್ ಯು ಡೋಂಟ್ ಮೈಂಡ್, ನಿಮಗೆ ಅದರಿಂದ ತುಂಬ ನೋವಾಗಲ್ಲ, ಅದನ್ನು ನೆನೆಸ್ಕೊಂಡು ತುಂಬ ಕಷ್ಟ ಆಗಲ್ಲ ಅನ್ನೋದಾದರೆ? ಇಲ್ಲ, ಅವ್ರಿಗೆ ಏನು ಗೊತ್ತಾ, ನಾನು ಫಸ್ಟ್ ಯೂನಿವರ್ಸಿಟಿಯಲ್ಲಿ ಹೋದೆ, ಓಕೆನಾ, ಈ ಥರ ಸರ್ ಅಂತಬಿಟ್ಟು ಹೇಳಿದೆ. ಲೈಕ್ ಅವ್ರು ನನಗೆ ತುಂಬ ಅಸಹ್ಯ ಥರ ನೋಡಿದ್ರು. ಹಿಂದಿಂದನೂ ನೀವು ಚೇಂಜ್ ಆಗಿದ್ದೀರಾ, ಇದೆಲ್ಲ ಆದಮೇಲೆ ಓದಬೇಕು ಅಂತೇಳ್ಬಿಟ್ಟು ಬಂದಿದ್ದೀರಾ, ಸರ್ ಅಂತೇಳಿ ಹೇಳಿದೆ. ಅಕ್ರಿಯೇಟ್ ಮಾಡಿಸ್ಬೇಕು ಅಂದರೆ ಅಕ್ರಿಯೇಟ್ ಮಾಡಿಸ್ದೆ, ಓಕೆನಾ. ದೆನ್ ಅದಾದಮೇಲೆ ಪೇಪರ್ ಆ್ಯಡ್ ಕೊಡಬೇಕು ಅಂದರು. ಓಕೆ, ಪೇಪರ್ ಆ್ಯಡ್
ಬರ್ದುಬಿಟ್ಟು ಕೊಟ್ಟೆ. ಓಕೆನಾ, ನಾನು ಈ ಥರ ಯಾಕಾಗಿದ್ದೀನಿ ಬರ್ದುಬಿಟ್ಟು ಕೊಡಬೇಕು. ಇವಾಗ ನನ್ನ ಇಷ್ಟ ಅದು ನಾನು ಏನಾಗಿದ್ದೀನಿ ಅದೆಲ್ಲನೂ ನಾನು ಲೈಕ್ ಅಪ್ಡೇಟ್ ಮಾಡ್ತಿದ್ದೀನಿ. ನಾನು ಆಪರೇಷನ್ ಆಗಿರೋಂಥ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ಎಲ್ಲನೂ ಸಬ್ಲಿಮೆಂಟ್ ಮಾಡಿದ್ದೀನಿ. ಏನೇನು ಸಬ್ಲಿಮೆಂಟ್ ಮಾಡಬೇಕು ಇದೆ ತಾನೇ ಎಲ್ಲ ಡಾಕ್ಯುಮೆಂಟ್ಸು ಸಬ್ಲಿಮೆಂಟ್ ಮಾಡಿದ್ದೀನಿ. ಇವಾಗ ನಾನು ಈ ಥರ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಪರ್ಸ್ನಲ್. ಹೌದು ತಾನೆ. ಮತ್ತು ನೀವು ಇದನ್ನು ಇಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ ಇದು ಅಂತ ಹೇಳ್ಬಿಟ್ಟು ಲೈಕ್ ನಾವು ಮೇಲ್ಗಡೆ ಕಳಿಸ್ತೀವಿ, ನೋಡೋಣ ವೇಟ್ ಮಾಡಿ ಅಂತ ಹೇಳಿದೆ. ಓಕೆನಾ, ಒಂದು 10 days ವೇಟ್ ಮಾಡಿದ್ದೀನಿ. 10 days ವೇಟ್ ಮಾಡಿಬಿಟ್ಟು ಮತ್ತೆ ಹೋಗಿದ್ದೀನಿ, ಮತ್ತೆ ಅದೇ ನಿಂತ್ಕೊಳ್ಳಿ ಅಂತಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಎಷ್ಟು ಅಂತಿಲ್ಲ ಅಂದರೆ ಏನಿಲ್ಲ ಅಂದರೆ ಒಂದು 6 months ತಿರ್ಗಾಡ್ತಿದ್ವಿ. ಅದಾದಮೇಲೆ ಇದನ್ನು ನೀವು ಕೋರ್ಟಿಗೆ ಕೊಡಬೇಕು, ಕೋರ್ಟ್ ಮುಖಾಂತರನೇ ಚೇಂಜ್ ಮಾಡಬೇಕು ಅಂತಬಿಟ್ಟು ಹೇಳಿದೆ. ಓಕೆಪ್ಪ ಅಂತಬಿಟ್ಟು ಕೋರ್ಟಿಗೆ ಹೋದ ಅಂತ ಹೇಳಿದ್ರೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನೀವು ಓದಿರೋದು ರಾಯಚೂರಿಗೆ ಹೋಗ್ಬೇಕು. ರಾಯಚೂರಿಗೆ ಹೋದ ಅಂದರೆ ನೀವು 1 to 7th ಎಲ್ಲಿಂದ ಓದಿದ್ದೀರಾ ಅಲ್ಲಿ, 8 to 9 to 10th ಅದೆಲ್ಲಿ ಓದಿದ್ರೆ ಅಲ್ಲಿ, ಮತ್ತು ಫಸ್ಟ್ PU ಸೆಕೆಂಡ್ PU ಎಲ್ಲಿ ಹೋಗಿದ್ರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕಾಲೇಜಿಂದನೂ ಡಾಕ್ಯುಮೆಂಟ್ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಅದೆಲ್ಲ ಮಾಡೋವಾಗ ಇವಾಗ ಗೌರ್ಮೆಂಟ್ ಕೆಲಸಗಳು ಎಷ್ಟು ಲೇಟ್ ಆಗುತ್ತೆ, ಎಷ್ಟು ಡಿಲೇ ಆಗುತ್ತೆ. ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತೆಲ್ಲ ಅಂದರೆ ಒಂದು 5-6 ತಿಂಗಳು ತಗೊತಾರೆ ನಮ್ಮ ಗೌರ್ಮೆಂಟ್ ಸರ್ಕಾರ. ನಂದೆಲ್ಲ ಡಾಕ್ಯುಮೆಂಟ್ಸು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡಿಂದ ಹಿಡ್ಕೊಂಬಿಟ್ಟು ಎಲ್ಲನೂ A to Z ನಾನು ಚೇಂಜ್ ಮಾಡಿಸ್ಬೇಕು ಅಂತೆಲ್ಲ ಅಂದರೆ ಅಲ್ಲಿ ನಾನು ಹೋದಾಗ ಏನಂತಂದರೆ ಏನಿಲ್ಲ ಅಂತ ಹೇಳಿದ್ರು ಇದು ಕೋರ್ಟು ಇದೆಲ್ಲಮ್ಮ 5 ವರ್ಷನೇ ಆಗ್ಬೋದು 10 ವರ್ಷನೇ ಆಗ್ಬೋದು ಗೊತ್ತಿಲ್ಲ ಅಂದ್ಬಿಟ್ಟು 5 ವರ್ಷ 10 ವರ್ಷದಲ್ಲಿ ನಾನು ತೊಗೊಂಬಿಟ್ಟು ಏನು ಮಾಡಿ ಅಲ್ಲಿಂದ. ಸೊ ಈಗ ನೀವು ಯಾವ ಡಾಕ್ಯುಮೆಂಟ್ಸ್ ಕೂಡ ಚೇಂಜ್ ಆಗಿಲ್ಲ, ನೀವು ಈಗ ಡಿಗ್ರಿ ಎಕ್ಸಾಮು ಬರೆಯೋಕ್ಕಾಗಿಲ್ಲ? ನನಗೆ ಯಾವ ಡಾಕ್ಯುಮೆಂಟ್ಸು ಚೇಂಜ್ ಆಗಲಿಲ್ಲ. ನನಗೆ ಪರವಾಗಿಲ್ಲ, ನೀವು ನನಗೆ ಅಡ್ಮಿಷನ್ ಕೊಡಲೇಬೇಕು ಅಂತಬಿಟ್ಟು ನಾನು ಅಲ್ಲಿ ಹಠ ಮಾಡಿದೆ. ಓಕೆನಾ, ಅವ್ರು ಹೇಳಿದ್ರು ನಾನು ನಿಮಗೆ ಹುಡುಗನ ಹೆಸರಲ್ಲಿ ಕೊಡ್ತೀನಿ ಅಂತ. ಓಕೆ, ಹಾಳಾಕೊಂಡು ಹೋಗಲಿ, ಹುಡುಗನ ಹೆಸರು ಅದರಲ್ಲಾದರೂ ಕೊಡಿ ಅಂತಬಿಟ್ಟು ಹೇಳಿದೆ. ಇವಾಗ ಪ್ರತಿಯೊಂದು ಇದರಲ್ಲೇನು ಇವಾಗ ಅಟೆಂಡೆನ್ಸ್ ತಗೊಳ್ಳುವಾಗ ನನ್ನ ಹುಡುಗರ ಹೆಸರೇ ಕೂಟ ಅಂತಂದರೆ ನಾನು ಎದ್ದಿಟ್ಕೋಬೇಕು ಅಂತಂದರೆ ಎಲ್ಲ ಹುಡುಗರು ನನ್ನನ್ನೇ ನೋಡ್ತಾ ಇದ್ದರು. ನನಗೆ ಎಷ್ಟು ಅಂತಿಲ್ಲ ಅಂದರೆ ಎಷ್ಟು ಇದಾಗ್ತಾ ಇತ್ತು ಅಂತಿಲ್ಲ ಅಂದರೆ ಹೇಳಬೇಡಿ. ಅದರಲ್ಲಿ ಅಂತಿಲ್ಲ ಅಂದರೆ ಭೇದ ಭಾವ ಮಾಡೋಕ್ಕೆ ತುಂಬ ಸ್ಟಾರ್ಟ್ ಮಾಡಿಬಿಟ್ಟು ಕೆಲವೊಂದು ಕಣ್ಣಿಗೆ ಕಾಲೇಜ್ಗಳಲ್ಲಿ ಹಾಂ ಕೆಲವೊಂದು ನಿಮ್ಮ ಕಣ್ಣಿಗೂ ಕಾಣಿಸಿರ್ಬೋದು. ಯಾರೇ ಆಗಲಿ ಫಸ್ಟ್ ಟೈಮು ನೋಡಿದಾಗ ಅಥವಾ ಫಸ್ಟ್ ಟೈಮ್ ಈಗ ಒಡನಾಟಗಳನ್ನ ಅಥವಾ ಈ ಟ್ರಾನ್ಸ್ ವುಮೆನ್ಗಳ ಜೊತೆ ಏನು ದಿನಗಳು ಕಳಿತಿರ್ತಾರಲ್ಲ, ಫಸ್ಟ್ ನೋಡಿದಾಗ ಖಂಡಿತವಾಗ್ಲೂ ತಕ್ಷಣ ತಗೊಳಕ್ಕಾಗಲ್ಲ, ಅರ್ಗಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಅವರು ಪ್ರತಿದಿನ ಹುಡುಗಿ ಅವ್ರ ಜೊತೆ ಇದ್ದ ಅಭ್ಯಾಸ ಸಡನ್ನಾಗಿ ಟ್ರಾನ್ಸ್ನ ನೋಡಿದಾಗ ಸ್ವಲ್ಪ ಕಷ್ಟ ಆಗ್ಬೋದು, ಯಾರಿಗೆ ಸಡನ್ನಾಗಿ ತಗೊಳಕ್ಕಾಗಲ್ಲ. ಬಟ್ ನಿಮಗೆ ಹೋಗ್ತಾ ಸತತವಾಗಿ ನಿಮಗೆ ಆ ಕಾಲೇಜಲ್ಲಿ 2 ವರ್ಷ ನೀವು ನಾರ್ಮಲ್ ಹುಡುಗ ಆಗಿದ್ರಿ, ಅದಾದಮೇಲೆ ಮತ್ತೆ ತಿರ್ಗಿ ನೀವು 3 ವರ್ಷ ಅರೌಂಡ್ ನಿಮಗೆ ಆ ಒಂದು ಜಾಗದಲ್ಲಿ ನಿಮಗೆ 4ರಿಂದ 5 ವರ್ಷ ಅಲ್ಲಿ ಹೊಂದ್ಕೊಂಡಿದ್ರಿ. ಬಟ್ ಆದರೂ ಜನಗಳ ಥರ ಒಂದೇ ಒಂದು ಬೇಜಾರು, ಬಟ್ ಪರವಾಗಿಲ್ಲ, ಓಕೆ ಮಾಡ್ಬೋದು. ಸೊ ಈಗ ನೀವು ಡಿಗ್ರಿನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ವಾ? ಇಲ್ಲ ಆಗಿಲ್ಲ. ಸೊ ಈಗ ನಿಮ್ಗೆ ಇನ್ನೂ ಡಿಗ್ರಿ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಇದೆಯಾ, ಅದು ಓದಬೇಕಂತ ಏನಾದರೂ ಇದೆಯಾ? ಸಮಾಜ ನೋಡ್ದ ಅಂತೇನಂದರೆ ಲೈಕ್ ಓದಬೇಕು ಅಂತ ಮನಸ್ಸಲ್ಲೇ ಇಲ್ಲ. ಈ ಕಾಲೇಜ್ ಸ್ಟೂಡೆಂಟ್ಸ್ ನಾನು ಓದಬೇಕು ಅಂತೆಲ್ಲ ಅಂದರೆ ಕಾಲೇಜಿಗೆ ಹೋಗಬೇಕು. ಈ ಹುಡುಗಿರು ನಮ್ಮ ಹತ್ರ ಒಂದು ಹೇಳ್ತಾರೆ, ಹುಡುಗರು ನಮ್ಮ ಹತ್ರ ಒಂದು ಗೊತ್ತು ಹೇಳ್ತಾರೆ. ಲೈಕ್ ನೋಡೋ ದೃಷ್ಟಿಕೋನನೇ ತುಂಬ ಚೇಂಜ್ ಆಗಿರುತ್ತೆ. ನನಗೆ ಲೈಕ್ ಎಲ್ಲಿ ಹೆಂಗೆ ಫೀಲ್ ಆಯಿತು ಅಂತೆಲ್ಲ ನಮ್ಮಂಥವ್ರು ಯಾರಾದರೂ ಒಬ್ಬರು ಇದ್ರೂ ಚೆನ್ನಾಗಿರ್ತಿತ್ತಲ್ವ ಅನ್ನೋದು ಒಂದು ಫೀಲ್ ಆಗ್ಬಿಟ್ಟು ಒಂದು ಜಾಗ. ಸೊ ಈಗ ನೋಡಿದ್ರಲ್ಲ ಅವ್ರ ಜೀವನದ ಬಗ್ಗೆ ಹೇಳಿದ್ರು, ಅವರು ಹೇಗಿತ್ತು ಏನು, ಅವ್ರಿಗೆ ಓದಬೇಕಂತ ತುಂಬ ಇಷ್ಟ. ಬಟ್ ಈ ಒಂದು ಸಮಾಜದಿಂದ ಅವ್ರಿಗೆ ಓದೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕಿಂತ ಇವ್ರಿಗೆ ಯೂನಿವರ್ಸಿಟಿಯಲ್ಲೇ ಸರ್ಕಾರದಿಂದನೇ ಏನೂ ಸಹಾಯ ಆಗ್ತಾ ಇಲ್ಲ. ಗೌರ್ಮೆಂಟ್ ಕಾಲೇಜಿಗೆ ಹೋಗ್ಬೋದು, ಹೆಸರು ಮಾತ್ರ ಚೇಂಜ್ ಮಾಡ್ತಿದ್ರೆ ಸಾಕು. ಮೊದಲು ನನ್ನ ಮೇನ್ ಪ್ರಾಬ್ಲಮ್ಮೇ ನನ್ನ ಹೆಸರು. ನನಗೆ ನನ್ನ ಫೋನ್ ಸಿಮ್ಮಿಗೂ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಗೊತ್ತಾ. ಏನಾದರೂ ಪ್ರಾಬ್ಲಮ್ ಆಯಿತು ಅಂತೆಲ್ಲ ಅಂದರೆ ಅಲ್ಲಿ ಫೋಟೋ ಕೊಡಬೇಕು. ಮೇಡಮ್ ನೀವು ನೋಡಿದ್ರೆ ಹುಡುಗಿ ಥರ ಇದ್ದೀರಾ, ಇಲ್ಲಿ ನೋಡಿದ್ರೆ ಜಡ್ಡರ್ ಹುಡುಗ ಅಂತ ಬಿಟ್ಟಿದೆ, ಹೆಂಗೆ ಮೇಡಮ್ ಅಂತಬಿಟ್ಟು ಅದಕ್ಕೂ ಪ್ರಾಬ್ಲಮ್ಮು. ಎಷ್ಟು ಪ್ರಾಬ್ಲಮ್ ಗೊತ್ತಾ, ಮೇನ್ ಮನೆಗಳಿಗೆಲ್ಲನೂ ಪ್ರಾಬ್ಲಮ್. ಆಧಾರ್ ಕಾರ್ಡು ಇವರು ಆಗ ಹೇಳ್ತಾ ಇದ್ರು ನನಗೆ ಮನೆ ಹುಡ್ಕೋದಕ್ಕೂ ನಂಗೊಂದು ಬಾಡಿಗೆ ಮನೆ ಹುಡ್ಕೋದಕ್ಕೂ ಗೊತ್ತಾಯ್ತು. ಮನೆ ಒಂದು ವಟಾರ ಥರ ಇದೆ ಗೊತ್ತಾಯ್ತು. ಇವ್ರ ಮನೆಗೆ ಒಂದು ಬಾಡಿಗೆಗೆ ಅಂತ ಹುಡ್ಕೋವಾಗನೇ ಆಗೊಂದ್ಸಲ ಹೇಳಿದ್ರು ನನಗೆ ಕಷ್ಟ ಆಗ್ತದೆ, ಬಾಡಿಗೆ ಎಲ್ಲೂ ಸಿಗ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ ಜನಗಳು, ಎಷ್ಟು ಜನ ಇದ್ದಾರೆ ಏನು ಅಂತಾರೆ. ಆಮೇಲೆ ಎಷ್ಟು ಜನ ಇವಾಗ ಏನು ಮಾತಾಡ್ತಾರೆ ಅಂದರೆ ಎಷ್ಟು ಜನ ಬಂದು ಹೋಗ್ತಾರೆ, ಹಾಗೆ ಹೀಗೆ ಅದೇ ತುಂಬ ಆ ಥರ ಎಲ್ಲ ತುಂಬ ಜಾಸ್ತಿ ಅದರೆಲ್ಲ ಜಾಸ್ತಿ
ಮೆಡಿಟೇಷನ್ ಪ್ಲೇಸ್ ಅದು. ಅದೆಲ್ಲ ಜಾಸ್ತಿ ಚೀಪಾಗಿ ಕೇಳ್ತಾರೆ, ಆ ಥರ ಚೀಪಾಗೆಲ್ಲ ಮಾತಾಡ್ತಾರೆ. ಎಷ್ಟೊಂದ್ಸಲ ಹೇಳಿದ್ದಾರೆ ಕೂಡ. ಯಾರು ಬರ್ತಾರೆ ಮನೆಗೆ, ಯಾರೆಲ್ಲ ಬರ್ತಾರೆ ಅದೇ ಕೇಳೋದು. ಕಮ್ಯುನಿಟಿದವ್ರು ಯಾರಾದ್ರೂ ಒಂದು 2-3 ಸತಿ ಬಂದ್ಬಿಟ್ಟು ಹೋದಂದ್ರೆ ಮನೆಯಿಂದ ಗೆಟ್ ಔಟ್ ಹೋಗ್ತಿರಾ ಇಲ್ಲ ಅಂತ ಬಿಟ್ಟು ಕೇಳ್ತಾರೆ. ಕಮ್ಯುನಿಟಿದವರೇ ಬರಬಾರ್ದು ಅಂತಾರೆ ಮನೆಗೆ. ಸೊ ಮನೆ ಇವ್ರು ಹೆಂಗೆ ಅಂದರೆ ಇವ್ರ ಪ್ರಕಾರ ಮನೆ ಯಾರಾದರೂ ಕೊಟ್ಟರೆ ಮನೆಗೆ ಯಾರು ಬರಬಾರ್ದು, ಇವರೊಬ್ರು ಎಲ್ಲ ಇರೋಕ್ಕಂತ ಓನರು ಒಳ್ಳೆಯವರು ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಓನರ್ಗೆ ಅಕ್ಕಪಕ್ಕ ಜನ ಎಲ್ಲನೂ ಹಿಂಗೆ ಹಾಕ್ಕೊಡ್ತಾರೆ ಗೊತ್ತಾ. ಇವತ್ತಿನ ದಿನ ನಮ್ಮ ಮನೇಲಿ ಯಾವುದಾದ್ರೂ ಒಂದು ಹುಡುಗ ಬಂದ ಅಂತ ಹೇಳಿದ್ರು ಓ ಏನೋ ಒಂದು ಇರ್ಬೋದಾಗಿತ್ತು, ಏನೋ ಮಾಡ್ತಾ ಇದ್ದಾರೆ, ಅದೇ ಥರ ಹಾಕ್ಕೊಡೋದು ಜನ ಎಲ್ಲ. ಸೊ ಪ್ರಾಕ್ಟೀಸ್ ಇವ್ರದ್ದು ಇವರು ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ರು. ಸೊ ಹೆಂಗೆ ರೀಚ್ ಆಗ್ತಿಲ್ಲ ಇವ್ರಿಗಿನ್ನೂ ಅಂದ್ಬಿಟ್ಟು. ಬಟ್ ಇವ್ರು ವೀಡಿಯೋ ಮಾಡ್ಕೊಂಡು ಹೋಗಿರ್ತಲ್ಲ ಅವ್ರದೆಲ್ಲ ತುಂಬ ರೀಚ್ ಆಗ್ತದೆ. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಅವ್ರ ಯೂಟ್ಯೂಬ್ ಚಾನೆಲ್ನ ಮೆನ್ಷನ್ ಮಾಡ್ತೀನಿ, ಮತ್ತು ಇನ್ಸ್ಟಾಗ್ರಾಮ್ ಚಾನೆಲ್ನ ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಎರಡನ್ನ ಹೋಗಿ ಅಟ್ಲೀಸ್ಟ್ ಯೂಟ್ಯೂಬ್ ಚಾನೆಲ್ ಅದು ಇನ್ಸ್ಟಾಗ್ರಾಮ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಫಾಲೋ ಮಾಡಿ. ಈಗ ಇವರು ಇಲ್ಲಿ ಮೆಡಿಟೇಷನ್ ಮಾಡ್ತಾರೆ ಒಂದು 5-10 ನಿಮಿಷ ಇಲ್ಲಿ ಪಾರ್ಕಿಗೆ ಪ್ರತಿದಿನ ಬಂದು. ಹಾಗಾಗಿ ಅದನ್ನೊಂದು ತೋರಿಸ್ತೀನಿ ನಿಮಗೆ. ನಾನು ಹಾಗೆ ಒಂದು 2 ನಿಮಿಷ ಕಣ್ಣು ಮುಚ್ಕೊಂಡು ಕುಂತು ನಮ್ಮ ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್, ಇವತ್ತು ನಾವು ಇಂದಿರಾ ಕ್ಯಾಂಟೀನ್ಗೆ ಐಶ್ವರ್ಯನ ಕರ್ಕೊಂಡ್ಬಿಟ್ಟು ಬಂದಿದ್ದೀವಿ ತಿನ್ಸಕ್ಕೆ. ಬನ್ನಿ ಐಶ್ವರ್ಯ. ಇಂದಿರಾ ಕ್ಯಾಂಟೀನಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಊಟ ಇರುತ್ತೆ, ತುಂಬ ಚೆನ್ನಾಗಿ ಊಟ ಕೊಡ್ತಾರೆ. ಲೈಕ್ ನಂಗೆ ತುಂಬ ಇಷ್ಟ ಇಂದಿರಾ ಕ್ಯಾಂಟೀನ್ ಊಟ. ನಮ್ಮ ಸರ್ ಇದ್ದಾರೆ ಇವತ್ತು. ಸರ್ ಹಾಯ್ ಮಾಡಿ. ಲೈಕ್ ಲಾಕ್ಡೌನ್ ಟೈಮಲ್ಲಾಗಲಿ ಮತ್ತು ಲೈಕ್ ಬೇರೆ ಟೈಮಲ್ಲಾಗಲಿ ಇಂದಿರಾ ಕ್ಯಾಂಟೀನಲ್ಲಿ ಒಳ್ಳೆ ಊಟ. ಲೈಕ್ ಯಾರು ನೆಗ್ಲೆಕ್ಟ್ ಮಾಡಬೇಡಿ, ಬಡವ್ರ ಊಟ ಇದು. ಹಾಕಿ ತಿಂಡಿ ಬಂದು ಇಡ್ಲಿ ಮತ್ತು ಬಿಸಿಬೇಳೆ ಬಾತ್ ಇತ್ತು. ನಾವು ಬಿಸಿಬೇಳೆ ಬಾತ್ ತೊಗೊಂಡ್ವಿ. ನಾವೆಲ್ಲ ತಿಂತ ಮಾತಾಡ್ತಾ ನಮ್ಮ ಕಾಲೇಜ್ ಊಟಕ್ಕಿಂತ ಈ ಊಟನೇ ತುಂಬ ಸಖತ್ತಾಗಿದೆ ಅಂತ ಹೇಳಿ ಮಾತಾಡಿ ಹರಟೆ ಹೊಡಿತಾ ಇಂದಿರಾ ಕ್ಯಾಂಟೀನಲ್ಲಿ ನಾವು ತಿಂಡಿ ಮುಗಿಸ್ಕೊಂಡು ವಾಪಸ್ ಜಾನು ಮನೆಗೆ ಹೋದ್ವಿ. ಜಾನು ಮನೇಲಿ ಒಬ್ಬರೇನ ಇರೋದು? ನಾನು ಒಬ್ಬರೇ ಇರೋದು. ಎಲ್ಲ ಕೆಲಸನೂ ಮಾಡ್ತೀನಿ. ಹುಷಾರಿಲ್ಲದೆ ಇರುವಾಗ ಹೆಂಗ ಅನ್ಸುತ್ತೆ ನಿಮಗೆ? ಕಷ್ಟ ಆಗಲ್ವಾ? ಹುಷಾರಿಲ್ಲಾರ್ದಾಗ ಏನೂ ಮಾಡೋಕ್ಕಾಗಲ್ಲ, ಕಷ್ಟ ಆದ್ರೂ ಮಾಡ್ಲೇಬೇಕಲ್ವಾ ಜೀವನ. ಎಲ್ಲಾನು ಮಾಡ್ತೀನಿ, ಹಂಗೇನಿಲ್ಲ. ಬಟ್ ತುಂಬಾ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಎಲ್ಲಾನು ಒಬ್ಳೇ ಇರ್ತೀನಿ. ಬಟ್ ಮಾಡ್ತೀನಿ, ಹಂಗೇನಿಲ್ಲ. ಎಲ್ಲಾ ಕೆಲ್ಸನೂ ಮಾಡ್ತೀನಿ. ಬಾಡಿಗೆಗೆಲ್ಲ ಎಷ್ಟಾಯ್ತು ನಿಮ್ಗೆ? ಈ ಮನೆ ಬಾಡಿಗೆನಾ? ಈ ಮನೆ ಬಾಡಿಗೆ ಎಲ್ಲಾನು ಬಂದ್ಬಿಟ್ಟು ಟೋಟಲಿ ಲೈಕ್ ವಾಟರ್ ಬಿಲ್, ಕರೆಂಟ್ ಬಿಲ್ ಎಲ್ಲಾನು ಬಂದ್ಬಿಟ್ಟು 1400 500 ಇದು 4500 5,000 ಆಗುತ್ತೆ ಅಂತ. 5,000 ಆಗುತ್ತೆ ಎಲ್ಲಾನು ಬಾಡಿಗೆಲಿಂದ ಇಟ್ಕೊಂಡ್ಬಿಟ್ಟು ಮಿಕ್ಕಿದ್ದೆಲ್ಲಾನು ಮಾಡ್ಕೋಬೇಕು. ಈಗ ದಿನಸಿ ಖರ್ಚಿಗೆಲ್ಲ ಎಷ್ಟು ಬೀಳುತ್ತೆ ನಿಮ್ಗೆ? ದಿನಸಿ ಖರ್ಚಿಗೆಲ್ಲ ಡಿಪೆಂಡ್ ಆಗುತ್ತೆ. ಸರ್ ನನ್ನ ನಂಬರ್ ಯಾರು ಕೊಟ್ರು ನಿಮ್ಗೆ? ಇನ್ಸ್ಟಾಗ್ರಾಮ್ ಎಲ್ಲ ಫುಲ್ ಲೈಕ್ ಮಾಡಿ ಫಾಲೋ ಮಾಡಿದ್ದೀರಾ? ಓಕೆ, ನಾನು ಇನ್ಸ್ಟಾಗ್ರಾಮ್ ಫುಲ್ ಲೈಕ್ ಮಾಡಿದ್ದೀರಾ, ಫಾಲೋ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಂಬರ್ ಯಾರು ಕೊಟ್ರು? ನಂಬರ್ ಅದು ಒಂದು ಟೈಮ್ ನೀವು ಅದು ಲೈವ್ ಕೊಟ್ಟಿದ್ರೆ ನಾನು ಯಾರಿಗೂ ಇನ್ಸ್ಟಾಗ್ರಾಮಲ್ಲಿ ಲೈವಲ್ಲಿ ನಂಬರ್ ಸೆಂಡ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರತಿದಿನ ಒಂದಲ್ಲ ಎರಡಲ್ಲ ತುಂಬ ನಂಬರ್ಗಳಿಂದ ಈ ಥರ ಕಾಲ್ ಬಂದು ಈ ಥರ ಕಾಟ ಕೊಡ್ತಾ ಇರ್ತಾರೆ. ಸೊ ನೀವು ಅಂದ್ಕೊಳ್ತೀರಾ ಸುಲಭ ಆಗಿರುತ್ತೆ ಇವ್ರುಗಳ ಜೀವನ ಅಂತ. ಈ ಥರ ಹಿಂಸೆ ಇಕ್ಕೋರು ಕೂಡ ಇರ್ತಾರೆ. ಮಾತಾಡ್ತಾ ಇವ್ರಿಗೊಂದು ಸಿಹಿ ಸುದ್ದಿ ಬಂತು. ಅದೇನಂತ ನೀವೇ ಕೇಳಿಸ್ಕೊಳ್ಳಿ. ಇಂಡಿಯಾಸ್ 5 ಟ್ಯಾಲೆಂಟಲ್ಲಿ ನಾನು ಒಂದು ಆಡಿಷನ್ ಕೊಟ್ಟಿದ್ದೆ. ಲೈಕ್ ಸೆಲೆಕ್ಟ್ ಆಗಿದೆ ಅಂತ ಬಿಟ್ಟು ಹೇಳಿದ್ದಾರೆ. ಯಾವುದಕ್ಕೆ? ಇಂಡಿಯಾಸ್ 5 ಟ್ಯಾಲೆಂಟ್ ಅಂತ ಬಿಟ್ಟು ಯಾವುದೋ ಒಂದು ಹಿಂದಿ ರಿಯಾಲಿಟಿ ಶೋದಿದೆ. ವಾವ್, ಸೆಲೆಕ್ಟ್ ಆಗಿದೆ ಅಂತನಾ? ಸೊ ಐ ಮೀನ್ ಆನ್ಲೈನ್ ಆಡಿಷನ್ ಕೊಟ್ಟಿದ್ರೆ ಆಫ್ಲೈನಾ? ಆನ್ಲೈನ್ ಆಗಲಿ. ವಾವ್ 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 ವಾವ್, ಕಂಗ್ರಾಟ್ಸ್ ಜಾನು. ಇದೆಲ್ಲ ಹೇಳ್ತಾ ಹಂಗೆ ಸ್ನಾನ ಮಾಡ್ಕೊಂಡು ಹೊರಟ್ರು. ನಾವೆಲ್ಲ ಈಗ ಎಲ್ಲಿ ಹೋಗ್ತಿದ್ದೀವಿ ಜಾನು? ದೇವಸ್ಥಾನ. ಯಾವ ದೇವಸ್ಥಾನ? ಲೈಕ್ ಆಲ್ಮುಗ ದೇವಸ್ಥಾನ, RR ನಗರ್. ತುಂಬ ಚೆನ್ನಾಗಿದೆ ಲೊಕೇಶನ್, ಅಂದ್ರೂ ಸಖತ್ತಾಗಿದೆ. ಹೋಗೋಕ್ಕೆ ಹೊರಟಿದ್ದೀವಿ. ಬನ್ನಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಹೆಂಗಿರತ್ತೆ ಅಂತ. ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ ಇನ್ನೊಂದು. ಅಮ್ಮನವ್ರ ದೇವಸ್ಥಾನ ತುಂಬ ಸಖತ್ತಾಗಿದೆ. ನಾನೆಲ್ಲಿ ಕೂತ್ಕೊಳ್ಳಿ? ಹಿಂದ್ಗಡೆ ಗೈಸ್ ಟ್ರಿಬಲ್ಸ್ ಹೋಗ್ತಾ ಇದ್ದೀವಿ. ಪೊಲೀಸವ್ರು ಹಿಡ್ದ ಅಂತಿಲ್ಲಂದ್ರೆ ಪ್ಲೀಸ್ ಫೋನ್ ಪೇ ಮಾಡಿಬಿಡಿ ಫೈನ್ ಕಟ್ಟಕ್ಕೆ. ಹೌದಲ್ವಾ? ಅತ್ಲಾ ಕೂತ್ಕೊಂಡ್ರಾ? ಹಾಂ, ಕೂತ್ಕೊಂಡಿದ್ದೀನಿ ಆರಾಮ್ಸೆ. ಅವರು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ತುಂಬ ಚೆನ್ನಾಗಿ. ಶಿವ ಕಪ್ಪಡಪ್ಪ, 3 ಜನ ಹೋಗ್ತಾ ಇದ್ದೀವಿ.
ಮಾಡಬೇಕಾದ್ರೆ ಕಂಟ್ರೋಲ್ ಸಿಗುತ್ತೆ. ಮೇನ್ ರೋಡೆಲ್ಲ ಹೋಗ್ತಾ ಇಲ್ಲ, ಟ್ರಿಬಲ್ಸು ಯೋಚನೆ ಮಾಡಬೇಡಿ. ಈ ಸೈಡಲ್ಲಿ ಒಂದು ಸಂಧಿ ರೋಡ್ ಇದೆ, ಹಾ. ಎಲ್ಲರೂ ಕಡ್ಡಾಯವಾಗಿ ಹತ್ರ. ಸೊ ಸಂಧಿ ರೋಡಲ್ಲಿ 3 ಜನ ಹೋಗ್ತಾ ಇದ್ದೀವಿ. ಯಾರು ಟ್ರಿಬಲ್ ರೈಡಿಂಗ್ ಮಾಡಬೇಡಿ. ದೆನ್ ವಿತೌಟ್ ಹೆಲ್ಮೆಟ್ ಅಂತ ಹೇಳಿ ಹೋಗಲೇಬೇಡಿ. ಲೈಕ್ ಯಾವ ಟೈಮ್ ಹೆಂಗಿರುತ್ತೆ ಅಂತ ಬಿಟ್ಟು ಹೇಳೋಕ್ಕಾಗಲ್ಲ. ಹೆಲ್ಮೆಟ್ ಹಾಕ್ಕೊಳ್ಳಿ. ನಮ್ಮ ಥರ ಎಲ್ಲ ಹುಚ್ಚುಚ್ಚಿರ್ತಾರ ಟ್ರಿಬಲ್ಸ್ ಎಲ್ಲ ಹೋಗಬೇಡಿ. ಟ್ರಿಬಲ್ಸ್ ಅಂತೂ ನಾವಿಲ್ಲೇ ನಿಯರ್ ಹೋಗ್ತಾ ಇದ್ದೀವಿ ಅಂತ. ಹಾಗೆ ಅದು ಇದು ಸಣ್ಣ ಪುಟ್ಟದೆಲ್ಲ ಕೇಳ್ಕೊಂಡು ಮಾತಾಡಿಕೊಂಡು ನಾವು ದೇವಸ್ಥಾನದ ಕಡೆ ಹೊರಟ್ವಿ 3 ಜನನು. ಗಾಡಿ ಹೋಗೋವಾಗಿಂದ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ? ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಏನೋ ಒಂದು ವಿಷಯ ನಿಮ್ಗಿನ್ನೂ ನೆನಪಲ್ಲೇ ಇರುತ್ತೆ ಅಂತ ವಿಷಯ ಯಾವುದು? ಅಂತ ವಿಷಯ ಯಾವ್ದಂದ್ರೆ ಫಸ್ಟ್ ಟೈಮ್ ನಾನು ಗಾಡಿ ತಗೊಂಡಿದ್ದೀನಿ. ಹಲೋ, ಓಕೆನಾ, ಗಾಡಿ ತಗೊಂಡ್ಬಿಟ್ಟು ಲೈಕ್ ಹೊಡ್ಕೊಂತ ಹೋಗಿದ್ದೀನಿ. ಲೈಕ್ ಫಸ್ಟ್ ದಿನ ಗಾಡಿ ಅದೇ ಶುಕ್ರವಾರ ಟೈಮು ಗಾಡಿ ಬಂದ್ಬಿಟ್ಟು ಇಳಿಸಿತ್ತು. ನನಗೆ ಹೆಂಗೆ ಅಂತಿಲ್ಲ ಅಂದರೆ ಖುಷಿ, ಗಾಡಿ ಓಡಿಸ್ಲೇಬೇಕಲ್ವಾ ಅಂತ. ಗಾಡಿ ಅಷ್ಟಕ್ಕಷ್ಟೇ ಓಡ್ಸಕ್ಕೆ ಬರುತ್ತೆ. ಗಾಡಿ ತಗೊಂಡ್ಬಿಟ್ಟು ಹೊಡ್ಕೊಂತ ಹೋಗಿದ್ದೀನಿ. ಫಸ್ಟು ಡೇನೇ ಒಂದು ಕಾರ್ಗೆ ಹೋಗ್ಬಿಟ್ಟಿತ್ತು ಓಡಿಸುತ್ತೆ. ಯಪ್ಪ, ಹಾಂ, ಅದರಲ್ಲಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗಿದ್ದೀನಿ ತಾನೇ, ಡಿಕ್ಕಿ ಹೊಡೆದಿದ್ದೀನಿ. ಕಾರ್ ಡ್ರೈವರ್ ಇಳಿದು ಬಂದ್ಬಿಟ್ಟು ನನ್ನನ್ನು ಮಟ್ಟು ನೋಡ್ದ. ಗಾಡಿಗೆ ಹೂವು ಗಿವ ಎಲ್ಲ ಹಾಕಿತ್ತು. ಹೊಸ ಗಾಡಿ ಅಲ್ವಾ, ಪೂಜೆ ಮಾಡ್ಕೊಬಿಟ್ಟೆ ತಗೊಂಡೋದ. ಹೊಸ ಗಾಡಿ ಅಲ್ವಾ, ಹೂವು ಗಿವ ಎಲ್ಲ ಹಾಕ್ಬಿಟ್ಟು ತಗೊಂಡೋಗಿತ್ತು. ಓಕೆನಾ, ಅವ್ನು ನನಗೆ ನೋಡ್ದ ಮೊದಲು. ಆಮೇಲೆ ಗಾಡಿ ನೋಡ್ದ, ಹೊಸ ಗಾಡಿನ ಅಂತ. ಹೂ ಅಣ್ಣ ಅಂದೆ, ಕರೆಕ್ಟಾಗಿ ಓಡಿಸ್ಬೇಕಲ್ವಮ್ಮ ಅಣ್ಣ. ಇಲ್ಲ ಅಣ್ಣ, ಇವತ್ತು ತಗೊಂಡಿದ್ದೀನಿ, ಲೈಕ್ ಓಡ್ತಾ ಟ್ರೈ ಮಾಡ್ತಾ ಇದ್ದೀನಿ ಅಂತಬಿಟ್ಟು ಹೇಳಿದೆ. ನಿಧಾನಕ್ಕೆ ಹೋಗಮ್ಮ ಅಂತಬಿಟ್ಟು ಹೇಳ್ಬಿಟ್ಟು ಬಿಟ್ಬಿಟ್ಟ. ಅದೇ ಜಾಗದಲ್ಲಿ ಯಾವುದಾದ್ರೂ ಒಂದು ಹುಡುಗ ಇರಬೇಕಾಗಿತ್ತು. ಅವ್ನಿಗೆ ಎಟ್ಟಂಗಡಿ ಮಾಡಿಬಿಡ್ತಾ ಇದ್ದ ಅನ್ಸುತ್ತೆ ಅವನಂದ್ರು. ಲೈಕ್ ಅವತ್ತಿನಿಂದ ನಾನು ಗಾಡಿನ ಲೈಕ್ ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ಟೆ. ನೀಟಾಗಿ ಓಡಿಸಿದ್ರು ಪರವಾಗಿಲ್ಲ, ನಿಧಾನಕ್ಕೆ ಓಡ್ಕೊಂತ ಹೋಗಬೇಕು ಅಂತ. ನಿಧಾನವೇ ಪ್ರಧಾನ ಅಂತ ಬಿಟ್ಟಿರ್ತಾರಲ್ಲ, ಆವಾಗ ನಿಧಾನಕ್ಕೆ ಓಡಿಸೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ಯಾವತ್ತೂ ಏನೂ ಮಾಡಿಲ್ಲ ಗಾಡಿಯಲ್ಲಿ, ಆರಾಮ್ಸಿನೇ ಓಡಿಸ್ತಾ ಇದ್ದೀನಿ ಇದುವರೆಗೂ. ಆರಾಮ್ಸಿ ಆ ದೇವ್ರ ಕೃಪೆಯಿಂದ ಇದುವರೆಗೂ ಏನೂ ಆಗಿಲ್ಲ. ಆಗೋದು ಬೇಡ. ಹೌದು, ನೋಡಿದ್ರ ಎಲ್ಲ ಹುಷಾರಾಗಿ ಓಡಿಸೋದನ್ನ ಕಲ್ತ್ಕೊಳ್ಳಿ. ನೀನು ಸ್ವಲ್ಪ ಇಲ್ಲಿ ದೇವಸ್ಥಾನ ಬಂತು guys. ಸ್ಲಿಪ್ಪರ್ ಅಲೋ ಇಲ್ವಾ? ಅಲ್ಲಿ ಮತ್ತೆ ಅಲ್ಲಿ ಬಿಡ್ಬೇಕು. ಮತ್ತೆ ಅಲ್ಲೇ ಬಿಡ್ಬೇಕು. ಇನ್ನೇನು ಅಭಿ ಖುಷಿ ಆಗ್ಬಿಟ್ಟಿದ್ದಾನೆ, ತುಂಬಾ ಬೆಳ್ಳ. ದೇವಸ್ಥಾನ ಒಳಗಡೆ ಅಲ್ಲಿ ನೋಡು, ಈ ಕಲರ್ ಎರಡು ಒಂದೇ. ದೇವಸ್ಥಾನ ಒಳಗಡೆ ಹೋಗೋ ಕ್ಲಿಪ್ಸ್ ಮತ್ತೆ ಬರೋ ಕ್ಲಿಪ್ಸ್ನ ಮಾತ್ರ ಹಾಕ್ತಾ ಇದ್ದೀವಿ. ಇನ್ನೊಂದು ಇದರಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಗಣೇಶ ಹೇಳ್ತೀನಿ. ದೇವ್ರ ಮುಖ ನೋಡ್ಬೋದು. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಯಾವ ಸೈಡ್ ಹೋದ್ರೂ ನಾವು ದೇವ್ರನ್ನ ನೋಡ್ಬೋದು, ದೇವ್ರ ದರ್ಶನ ಆಗುತ್ತೆ ಅಂತ. ತುಂಬ ಚೆನ್ನಾಗಿದೆ ಇಲ್ಲಿ. ನನಗೆ ಏನು ಗೊತ್ತಾ, ಕೆಲವು ಟೈಮಲ್ಲಿ ನೆಮ್ಮದಿ ಸಿಗಲ್ಲ ಅಂತ ಬಿಟ್ಟು ನಾನು ಅನ್ಕೊಂಡ ಅಂತೆಲ್ಲ ಅಂದರೆ ಈಗ ಈ ಕಡೆ ಏನಿದೆ, ಚೈ ಬಂದ್ಬಿಟ್ಟು ಮಿಡ್ಲಲ್ಲಿ ಶಿವ ಟೆಂಪಲ್ ಇದೆ. ಓ, ಇನ್ನೊಂದು ದೇವಸ್ಥಾನ ಇದೆ ಉಂಟಾ? ಆಗಿರುವಂಥ ಗಣೇಶಗಳಿದ್ದಾವೆ. ಕಲೆಕ್ಷನ್ ಆಫ್ ಬರೀ ಇಷ್ಟಷ್ಟೇ ಅಲ್ಲ, ಅಷ್ಟಿದೆ ನೋಡಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಇನ್ನೊಂದು ದೂರ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಗಣೇಶ ಕಲೆಕ್ಷನ್ಸ್ ಇದ್ದಾವೆ. ನೀವು ಏನಾದರೂ ನೋಡಬೇಕು ಅಂತಿಲ್ಲ ಅಂದರೆ ಐಶ್ವರ್ಯ ಅವರು ಲೊಕೇಶನ್ ಮತ್ತು ಅಡ್ರೆಸ್ನ ಮೆನ್ಷನ್ ಮಾಡ್ತಾರೆ. ದಯವಿಟ್ಟು ಒಂದ್ಸಲ ಫ್ರೀ ಆಗಿರೋಕ್ಕಂಥದ್ದು ಒಂದು ಟೈಮ್ ಬಂದ್ಬಿಟ್ಟು ನೋಡ್ಕೊಂಬಿಟ್ಟು ಹೋಗಿ. ಆ ಕಡೆ ಸೈಡ್ ಹೋಗ್ಬೋದಾ? ಹಿಂದೆಗಡೆ ಅಲ್ಲಿ ಬನ್ನಿ ಹೋಗೋಣ ಆ ಕಡೆ. ಬಟ್ ಆ ಕಡೆ ಏನೂ ಇಲ್ಲ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ದೇವಸ್ಥಾನ ಹಿಂಗಿತ್ತು.
ಯಾವ ತರ ಇತ್ತು? ತುಂಬಾ ಪ್ರಶಾಂತವಾಗಿ ಚೆನ್ನಾಗಿ ಕಾಮ್ ಆಗಿತ್ತು. ನಿದ್ದೆ ಬರ್ತಾ ಇದೆ ಅಲ್ವಾ? ಇಷ್ಟು ಪ್ರಶಾಂತವಾಗಿದೆ. ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಕಣ್ಣು ಮುಚ್ತಾ ಇದೆ. ಇಂಥ ಉರಿ ಬಿಸಿಲಲ್ಲೂ ತಂಪು ಫೀಲ್ ಆಗ್ತಿದೆ, ಮಲ್ಕೊಂಡ್ಬಿಡೋಣ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಅನ್ಸ್ತಾ ಇದೆ ಆಕ್ಚುಲಿ. ಒಂಥರ ನನಗೆ ಯಾವಾಗಾದ್ರೂ ಜಾಸ್ತಿ ತುಂಬಾ ಬೇಜಾರಾದಾಗ ಲೈಕ್ ಬೇರೆದೇನಾದ್ರೂ ಮನ್ಸಿಗೆ ತುಂಬಾ ಹರ್ಟ್ ಆಗಿರುತ್ತೆ ಅಲ್ವಾ, ಅವಾಗ ಆ ಥರ ಟೈಮಲ್ಲಿ ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ. ಇನ್ನೂ ಏನು ಗೊತ್ತಾ, ನೈಟಲ್ಲಿ ಬಂದ್ಬಿಟ್ಟು ಕುತ್ಕೊಂಡ ಅಂದರೆ ಒಂದು ಸಂಜೆ ಒಂದು 6 ಗಂಟೆ ಹಂಗೆ ಕುತ್ಕೊಂಡ ಅಂದರೆ ಫುಲ್ಲು ಲೈಟಿಂಗ್ಸ್ ಎಲ್ಲನೂ ಬಿದ್ದಿರುತ್ತೆ ಅಲ್ವಾ. ನೈಟಲ್ಲಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂತಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಮೈಸೂರಲ್ಲಿ ಹೆಂಗೆ ಚಾಮುಂಡಿ ಬೆಟ್ಟ ಮೇಲ್ಗಡೆ ವ್ಯೂ ಇರುತ್ತೋ ಅದೇ ತರ ಇಲ್ಲಿ ಬೆಂಗಳೂರಲ್ಲಿ ಸುಮ್ಮನೆ ಹತ್ರದ ಪ್ಲೇಸಲ್ಲಿ, ತುಂಬಾ ಹತ್ರದ ಪ್ಲೇಸಲ್ಲಿ ನೋಡ್ಬೇಕಂತ ಅಂದ್ರೆ ಇಲ್ಲಿ RR ನಗರ್ ಹತ್ರ ಈ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿಂದನೂ ನಾವು ಅಲ್ಲೆಲ್ಲ ನೋಡ್ಬೋದು. ನೋಡಿ, ನೈಸ್ ರೋಡ್ ಎಲ್ಲನೂ ಕಾಣಿಸುತ್ತೆ. ಕೆಲವೊಂದು ದೇವ್ರದಾಗಿರೋಕ್ಕಂತ ಕೆಲವೊಂದು ಇದು ಹಾಕಿರ್ತಾರೆ, ಅದಕ್ಕೆ ಏನಂತಾರೆ ಪ್ರವಚನಗಳು ಪ್ರವಚನಗಳು ಮತ್ತೆ ಹಾಡುಗಳು ಎಲ್ಲನೂ ಹಾಕಿರ್ತಾರೆ ತಾನೆ. ಆ ಥರ ಮೂಮೆಂಟಲ್ಲಿ ಇನ್ನೂ ಏನು ಗೊತ್ತಾ, ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂತಿಲ್ಲ ಅಂದರೆ ಅಷ್ಟು ನೆಮ್ಮದಿ ಅನಿಸುತ್ತೆ. ಸಂಜೆ ಟೈಮಲ್ಲಿ, ಸ್ಪೆಷಲಾಗಿ ಸಂಜೆ ಟೈಮಲ್ಲಿ ಆ ಕರುಮರಿ ಟೆಂಪಲ್ ಇದೆ ತಾನೆ ಕೆಳಗಡೆ, ಆ ಟೆಂಪಲ್ಲು ಲೈಕ್ 8:30ಗೆ ನಾವು ಬರಬೇಕು. 8:30ಗೆ ಬಂದ ಅಂತೆಲ್ಲ ಅಂದರೆ 8:45 ಇಲ್ಲ ಅಂತೆಲ್ಲ ಅಂದರೆ 8:50ಕ್ಕೆ ದೇವ್ರನ್ನ ಮಲಗಿಸ್ತಾರೆ. ದೇವ್ರನ್ನ ಮಲಗಿಸ್ತಾರೆ. ಒಂದು ತೊಟ್ಲಾಗ್ಬಿಟ್ಟು ತೊಟ್ಲದಲ್ಲಿ ದೇವ್ರನ್ನ ಚಿಕ್ಕದು ಒಂದು ದೇವ್ರನ್ನ ಅದರಲ್ಲಿ ಇಟ್ಬಿಟ್ಟು ಲೈಕ್ ಮೂರ್ತಿ ಇರುತ್ತೆ ತಾನೆ, ಅದನ್ನ ಇಟ್ಬಿಟ್ಟು ಲೈಕ್ ಒಂದು ದೇವ್ರದ್ದು ಒಂದು ಸಾಂಗ್ ಹಾಕ್ಬಿಟ್ಟು ಆ ದೇವ್ರನ್ನ ಮಲಗಿಸ್ತಾರೆ. ಸುಮ್ಮನೆ ಕುತ್ಕೊಂಡ್ಬಿಟ್ಟು ನೋಡಬೇಕು ಅನ್ಸುತ್ತೆ. ಲೈಕ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತೆಲ್ಲ ಅಂದರೆ ಅಷ್ಟು ಫೀಲ್ ಆಗುತ್ತೆ. ನಾ ಇರೋಕಂತ ಎಲ್ಲ ಕಷ್ಟಗಳನ್ನ ಅಮ್ಮನ ಹತ್ರ ಹೇಳ್ಕೋಬೇಕು ಏನೋ ಅನ್ನೋ ಥರ ಅನಿಸುತ್ತೆ. ಅಷ್ಟು ನೆಮ್ಮದಿ ಅಂತೆಲ್ಲ ಅಂದರೆ ಅಷ್ಟು ನೆಮ್ಮದಿ ಸಿಗುತ್ತೆ. ಲೈಕ್ ಅದಾದ ತಕ್ಷಣನೇ ಒಂದೊಂದು ಲೈಟನ್ನ ಆಫ್ ಮಾಡ್ಕೊತ ಹೋಗ್ತಾರೆ, ದೀಪನ ಮುಚ್ಕೊಂತ ಹೋಗ್ತಾರೆ. ಕಣ್ಣಲ್ಲಿ ನೀರು ಹಿಂಗೆ ಬರ್ತಾ ಇರುತ್ತೆ. ನೀವು ಒಂದು ಟೈಮ್ ನೋಡಿ, ಖಂಡಿತವಾಗ್ಲೂ ಒಂದ್ಸಲ ಬಂದೇ ಬರ್ತೀವಿ. ಪಕ್ಕ ಬಂದ ಅಂತಿಲ್ಲ ಅಂದರೆ ಅದು 8:50 ಅನ್ನಷ್ಟಲ್ಲೇ ದೇವ್ರನ್ನ ಕೆಲವೊಂದು ಟೈಮಲ್ಲಿ ಬೇಗ ಮಲಗಿಸ್ಬಿಡ್ತಾರೆ. ಆ ವ್ಯೂ ಏನಾದರೂ ನೋಡಿದ ಅಂತಿಲ್ಲ ಅಂದರೆ ಸಾಕಪ್ಪ, ನನ್ನ ಜನ್ಮಕ್ಕೆ ಇಷ್ಟೇ ಸಾಕು ಅಂದಂಗೆ ಅನಿಸ್ಬಿಡುತ್ತೆ. ಅಲ್ಲ, ನೀವು ಅವಾಗ್ಲಿಂದ ಅವಂತಿಕಾ ಅಂತ ಹೇಳ್ತಿದ್ರೆ, ಇನ್ನು ಅವಂತಿಕಾ ನಮ್ನ ಯಾರು ನೋಡೇ ಇಲ್ವಲ್ಲ. ಅರ್ಧ ದಿನ ಮುಕ್ಕಲ್ ದಿನ ಆಗೋಯ್ತು. ಇನ್ನು 2-3 ಅವರಲ್ಲಿ ನಾನು ಹೊರಡ್ತೀನಿ, ಬಟ್ ಅವಂತಿಕಾನೇ ತೋರಿಸಿಲ್ವಲ್ಲ ನೀವು. ಪಾಪ ಅವಳು ಒಳಗಡೆನೆ ಮಲ್ಕೊಂಡ್ಬಿಟ್ಟು ಒಳಗಡೆನೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಮನೆಗೆ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವಂತಿಕನ್ನ. ಒಂದೇ ನಿಮಿಷ. ಸೊ ಅವಂತಿಕಾ ಅವಳು ತುಂಬಾ ಬಚ್ಚಿಡ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನ ತೋರಿಸ್ ತೆಗೆದ್ಬಿಟ್ಟು. ಸೊ ಅವಂತಿಕಾನ ನೋಡೋದಿಕ್ಕೆ ನೀವು ರೆಡಿನಾ? ಗುಡಿಯು ಕಾಣಿಸಲ್ಲ, ಒಳಗಡೆ ಯಾರೋ ಬಗ್ ನೋಡ್ತಿದಾರಲ್ಲ. ಒಂದ್ಲ ಅವಂತಿಕಾ ಚೆನ್ನಾಗಿ ಕಾಣಿಸ್ತಿದ್ದೀನ. ಓ, ಫಿಗರ್ ಬಿಡು ನೀನು, ತುಂಬಾ ಸುಂದರ. ಥ್ಯಾಂಕ್ ಯು. ನನ್ನ ಹೆಸರು ವರ್ಯ. ನಿನ್ನ ಹೆಸರು? ಅವಂತಿಕಾ.